ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಲ್ಯಾಂಡ್ ಸರ್ವೇರ್ ಎಕ್ಸಾಮಲ್ಲಿ ಎಸ್ಪೆಷಲಿ ಪೇಪರ್ ಸೆಕೆಂಡಲ್ಲಿ ನಿಮಗೆ ಗೊತ್ತಿದೆ, ಸ್ಪೆಸಿಫಿಕ್ ಪೇಪರ್ ನಿರ್ದಿಷ್ಟ ಪತ್ರಿಕೆಯಲ್ಲಿ 70% ಮ್ಯಾಥ್ಸ್ ಕ್ವಶನ್ಸು, 20% ಫಿಸಿಕ್ಸ್, ಇನ್ನು 10% ಜಿಯೋಗ್ರಫಿ ಕ್ವಶನ್ಸ್ ಇರ್ತವೆ. ಅದರಲ್ಲಿ ಎಸ್ಪೆಷಲಿ ಪೇಪರ್ ಸೆಕೆಂಡ್ನ ಮ್ಯಾಥ್ಸಲ್ಲಿ ಕೆಲವೊಂದು ಏರಿಯಾ ಅಂದರೆ ನಾವು ಕ್ಷೇತ್ರಫಲ ಅಂತ ಕರಿತೀವಿ ಅಥವಾ ವಿಸ್ತೀರ್ಣ ಅಂತ ಕರಿತೀವಿ ಕನ್ನಡದಲ್ಲಿ, ಆ ಏರಿಯಾ ಕಂಡುಹಿಡಿತಕ್ಕಂಥ ಪ್ರಾಬ್ಲಮ್ಸ್ನ ಕೇಳ್ತಾ ಇರ್ತಾನೆ. ಸೊ ಯಾಕಂದರೆ ಲಾಸ್ಟ್ ಎಕ್ಸಾಮಲ್ಲಿ ನಾನು ಕೂಡ ಲ್ಯಾಂಡ್ ಸರ್ವೆ ಎಕ್ಸಾಮಲ್ಲಿ ಪಾಸ್ ಆಗಿ 5th ಪ್ಲೇಸ್ ಪಡ್ಕೊಂಡಿರೋದ್ರಿಂದ ಯಾವ ರೀತಿ ಪ್ರಶ್ನೆಗಳು ಕೇಳಿದ್ದಾನೆ ಅವನು ಆನ್ಸರ್ ಮಾಡೋ ವಿಧಾನಗಳನ್ನು ನಿಮಗೆ ಪ್ರಾಪರ್ ವೇನಲ್ಲಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಬಿಫೋರ್ ಆಗಿ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಗೂಗಲ್ ಪ್ಲೇ ಸ್ಟೋರಲ್ಲಾಗಿ ನೀವು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಈ ಥರ ಲೋಗೋ ಕಾಣಿಸ್ತಕ್ಕಂಥ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೆ ಆದರೆ ನಿಮಗೆ ಲ್ಯಾಂಡ್ ಸರ್ವೇರ್ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ನಿಮ್ಮ ಸಿಲೆಬಸ್ ವೈಸು, ಆಮೇಲೆ ಟಾಪಿಕ್ ವೈಸು, ಚಾಪ್ಟರ್ ವೈಸು ಕ್ಲಾಸಸ್ನ ನಾವು ಪ್ರಾಪರ್ ವೇನಲ್ಲಿ ಮಾಡಿದ್ದೀವಿ. ಹಾಗೆ ವಿತ್ PDF ನೋಟ್ಸು ಮತ್ತು ಟೆಸ್ಟ್ ಸೀರೀಸು ಕೂಡ ಕೊಡ್ತಾ ಇದ್ದೀವಿ. ಇನ್ನು ನಿಮಗೆ ಎಕ್ಸಾಮು ಮೇ ಅಥವಾ ಜೂನ್ ತಿಂಗಳಲ್ಲಿ ಆಗೋ ಚಾನ್ಸಸ್ ಇರೋದ್ರಿಂದ ಇನ್ನೂ ಸಾಕಷ್ಟು ಕಾಲಾವಕಾಶ ಇದೆ. ಈಗಲೇ ನೀವು ಆ ಕೋರ್ಸಸ್ಗೆ ಜಾಯ್ನ್ ಆಗಿ ಫುಲ್ ಪ್ಯಾಕೇಜ್ ಕೋರ್ಸ್ ಇರುತ್ತೆ. ಪೇಪರ್ 1, ಪೇಪರ್ 2 ಅಥವಾ ಓನ್ಲಿ ಸ್ಪೆಸಿಫಿಕ್ ಪೇಪರು ಕೂಡ ಅವೈಲೇಬಲ್ ಇರುತ್ತೆ. ನಿಮಗೆ ಯಾವ ಪೇಪರ್ ಬೇಕು ಅದಕ್ಕೆ ಜಾಯ್ನ್ ಆಗಿ ಇದರ ಉಪಯೋಗವನ್ನು ನೀವು ಪಡಿತಾ ಬರ್ಬೋದು. ಹಾಗಾದರೆ ಈ ಕ್ಲಾಸಲ್ಲಿ ಒಂದು ಬೇಸಿಕ್ ವೈಸು ಯಾವ ಥರ ಪ್ರಶ್ನೆಗಳಿರ್ತವೆ ಆನ್ಸರ್ ಮಾಡೋ ವಿಧಾನಗಳನ್ನು ತೋರಿಸ್ತಾ ಬರ್ತಾನೆ. ಫಸ್ಟ್ ಒನ್ ನೋಡ್ರಿ, ಇಲ್ಲಿ ಫೈಂಡ್ ದ ಏರಿಯಾ ಆಫ್ ದ ಶೇಡೆಡ್ ರೀಸನ್. ಛಾಯೀಕೃತ ಭಾಗದ ವಿಸ್ತೀರ್ಣವೆಷ್ಟು? ಇಲ್ಲಿ ಛಾಯೀಕೃತ ಅಂದರೆ ಶೇಡೆಡ್ ರೀಸನ್ ಇದೆಯಲ್ಲ, ಇಲ್ಲಿ ಒಂದು ಕಲರಿಂಗ್ ಆಗಿದೆಯಲ್ಲ, ಈ ಕಲರಿಂಗ್ ಆಗಿರ್ತಕ್ಕಂಥ ಈ ಜಾಗದ ವಿಸ್ತೀರ್ಣ ಎಷ್ಟು ಅಂತ ನೋಡಿ. ಸ್ನೇಹಿತರೆ, ನಿಮ್ಮ ಒಂದು ಸೈಟ್, ನೀವೇನಾರ ಒಂದು ಸೈಟ್ ತಗೊಂಡಿದ್ರಿ, 30-40 ಸೈಟು ಅಥವಾ 30-50 ಸೈಟ್ ಅಂತ ಕರಿತೀವಿ, 40-60 ಸೈಟ್ ಅಂತ ಕರಿತೀವಿ. ನಿಮ್ಮ ಸೈಟ್ ಆಗಿರ್ಬೋದು ಅಥವಾ ನಿಮ್ಮ ಜಮೀನು, ನಿಮ್ಮ ಆಸ್ತಿ ಆಗಿರ್ಬೋದು, ಎಕ್ಸಾಕ್ಟಾಗಿ ಈ ಥರ ಆಯತಾಕಾರದಲ್ಲಿ ಇತ್ತು ಅಂದರೆ, ರೆಕ್ಟ್ಯಾಂಗಲ್ ಶೇಪಲ್ಲಿ ಇತ್ತು ಅಂದರೆ, ಆಯತಾಕಾರದಲ್ಲಿ ಅಂದರೆ ಕೆಳಗಿರೋ ಲೈನ್ ಎಷ್ಟು ಉದ್ದ ಇರುತ್ತೋ ಮೇಲಿನ ಲೈನ್ ಅಷ್ಟೇ ಉದ್ದ ಇರಬೇಕು. ಈ ಭಾಗದ ಲೈನ್ ಎಷ್ಟು ಉದ್ದ ಇರುತ್ತೋ ಈ ಲೈನ್ ಅಳತೆ ಅಷ್ಟೇ ಉದ್ದ ಇರಬೇಕು. 1 ಅಡಿ ಅಥವಾ ಒಂದು ಅರ್ಧ ಅಡಿ ಏನಾರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಅದು ಆಯತಾಕಾರ ಅಂತ ಕರೆಯಲ್ಲ. ಮೇಲಿನ ಲೈನ್ ಎಷ್ಟು ಉದ್ದ ಇರುತ್ತೋ ಕೆಳಗಿನ ಲೈನ್ ಅಷ್ಟೇ ಉದ್ದ ಇರಬೇಕು. ಈ ಲೈನ್ ಎಷ್ಟು ಇರುತ್ತೋ ಈ ಕಡೆ ಲೈನು ಕೂಡ ಎಕ್ಸಾಕ್ಟ್ ಮೆಜರ್ಮೆಂಟ್ ಹೊಂದಿದ್ರೆ ಮಾತ್ರ ಅದನ್ನು ಆಯತ ಅಂತ ಕರಿತೀವಿ, ರೆಕ್ಟ್ಯಾಂಗಲ್ ಅಂತ ಕರಿತೀವಿ. ನಿಮ್ಮ ಜಮೀನು ಅಥವಾ ನಿಮ್ಮ ಸೈಟು ಎಕ್ಸಾಕ್ಟಾಗಿ ಈ ಥರ ಆಯತಾಕಾರದಲ್ಲಿ ಇದ್ದಾಗ ಅದರ ವಿಸ್ತೀರ್ಣ ಎಷ್ಟು ಅಂತ ಕಂಡುಹಿಡಿಯೋದು ನೋಡ್ರಿ. ಇಲ್ಲೇನು ಎಷ್ಟೆಷ್ಟು ಉದ್ದ ಅಂತ ಗೊತ್ತಿಲ್ಲ, ಬಟ್ ಗ್ರಾಫ್ ಲೆಕ್ಕದಲ್ಲಿ ಕೊಟ್ಟಿರೋದ್ರಿಂದ ನಾವೇನು ಮಾಡಬೇಕು ಅಂದ್ರೆ ಈ ಆಯತಾಕಾರದ ಜಮೀನಿನ ಅಥವಾ ಸೈಟ್ನ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಗೊತ್ತಿರಬೇಕು. ಏರಿಯಾ ಆಫ್ ರೆಕ್ಟ್ಯಾಂಗಲ್ ಅಂದರೆ ಉದ್ದ ಇಂಟು ಅಗಲ ಅಂತ ಬರಿತೀವಿ. ಆಯತದ ವಿಸ್ತೀರ್ಣ ಅಂದರೆ ಏರಿಯಾ ಈಕ್ವಲ್ ಟು ಉದ್ದ ಇಂಟು ಅಗಲ ಅಂತ ಬರಿತೀವಿ. ಏರಿಯಾ ಆಫ್ ರೆಕ್ಟ್ಯಾಂಗಲ್ ಅಂದರೆ ಲೆಂತ್ ಇಂಟು ಬ್ರೆಡ್ತ್ ಅಂತ ಬರಿತೀವಿ. ಉದ್ದ ಇಂಟು ಅಗಲ ಅಂತ ಬರಿತೀವಿ ಏರಿಯಾ ಆಫ್ ರೆಕ್ಟ್ಯಾಂಗಲ್. ಹಾಗಾದರೆ ಇದರ ಉದ್ದ ಎಷ್ಟು ಅಂದರೆ ಈ ಲೈನ್ ನೋಡ್ರಿ, ಇಲ್ಲಿಂದ 1 ಯೂನಿಟ್ ಇದೆ, ಇಲ್ಲಿಗೆ 2ನೇ ಯೂನಿಟ್, ಇದು 3 ಯೂನಿಟ್, ಇಲ್ಲಿಗೆ 4 ಯೂನಿಟ್, ಇಲ್ಲಿಗೆ 5 ಯೂನಿಟ್, ಇಲ್ಲಿಗೆ 6 ಯೂನಿಟ್ ಆಗುತ್ತಲ್ಲ. ಇದರ ಉದ್ದ 6 ಯೂನಿಟ್ಸ್ ಇದೆ ಅಂತ ಬರಿತೀವಿ. ಉದ್ದ ಎಷ್ಟಿದೆ ಅಂದರೆ 6 ಯೂನಿಟ್ಸ್, 6 ಮೂಲಮಾನಗಳಿದೆ ಅಂತ ಬರಿತೀವಿ. ಇಲ್ಲಿ ಗ್ರಾಫ್ ಲೆಕ್ಕದಲ್ಲಿ ಕೊಟ್ಟಿರೋದ್ರಿಂದ ಪ್ರತಿಯೊಂದು ಬಾಕ್ಸನ್ನು ಒಂದೊಂದು ಯೂನಿಟ್ ಅಂತ ತಗೊಂತೀವಿ, ಒಂದೊಂದು ಮೂಲಮಾನ ಅಂತ ತಗೊಳ್ತೀವಿ. ಟೋಟಲ್ ಇದರ ಉದ್ದ 6 ಯೂನಿಟ್ಸ್ ಇದೆ. ಇದು ಲೆಂತ್ ಆಫ್ ಎ ರೆಕ್ಟ್ಯಾಂಗಲ್ ಅಂತ ಕರಿತೀವಿ. 6 ಮೂಲಮಾನಗಳಿದೆ ಅಂತ ಬರಿತೀವಿ. 6 ಯೂನಿಟ್ಸ್ ಅಂತ ಕರಿತೀವಿ. ಹಾಗಾದರೆ ಅಗಲ ಅಂದರೆ ಇಲ್ಲಿಂದ ಇಲ್ಲಿ ನೋಡ್ರಿ, ಇಲ್ಲಿಗೆ 1 ಯೂನಿಟ್ ಆಗುತ್ತೆ, ಇಲ್ಲಿಗೆ 2 ಯೂನಿಟ್ ಆಗುತ್ತೆ, ಇಲ್ಲಿ 3 ಆಗುತ್ತೆ, ಇಲ್ಲಿಗೆ 4 ಯೂನಿಟ್ಸ್ ಆಗುತ್ತೆ. ಬ್ರೆಡ್ತ್ ಆಫ್ ಎ ರೆಕ್ಟ್ಯಾಂಗಲ್ ಅಂದರೆ 4 ಯೂನಿಟ್ಸ್ ಅಂತ ಬರಿತೀವಿ. 4 ಮೂಲಮಾನಗಳು ಅಂತ ಬರಿತೀವಿ. ನಿಮ್ಮ ಜಮೀನು ಅಥವಾ ನಿಮ್ಮ ಸೈಟು ಈ ಥರ ಆಯತಾಕಾರದಲ್ಲಿ ಇದ್ದಾಗ ಅದರ ವಿಸ್ತೀರ್ಣ, ಅದು ಎಷ್ಟು ಕ್ಷೇತ್ರಫಲ ಇದೆ, ಏರಿಯಾ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಇದರ ಉದ್ದ 6 ಯೂನಿಟ್ಸ್ ಇದೆ, 6 ಮೂಲಮಾನಗಳಿದೆ. ಇದರ ಉದ್ದ 4 ಯೂನಿಟ್ಸ್ ಇದೆ. 6 ಮತ್ತು 4 ಉದ್ದ ಮತ್ತು ಅಗಲಗಳು ಸಿಕ್ಕಾಗ ಗ್ರಾಫ್ ಲೆಕ್ಕದಲ್ಲಿ ಕೊಟ್ಟಾಗ ಇದರ ಆಯತದ ವಿಸ್ತೀರ್ಣ ಅಂದರೆ ಉದ್ದ 6 ಯೂನಿಟ್ಟು, ಅಗಲ 4 ಯೂನಿಟ್ ಅಲ್ಲ, 6 × 4 ಗುಣಾಕಾರ ಮಾಡಿರಿ 24 ಯೂನಿಟ್ಸ್ ಬರುತ್ತೆ. ಅದನ್ನು
ಏರಿಯಾ ಯಾವಾಗಲೂ ಚದರಮಾನಗಳಲ್ಲಿ ಬರೀಬೇಕು, ಚದರಮಾನಗಳು ಅಂತ ಬರಿತೀವಿ. ಇಂಗ್ಲೀಷಲ್ಲಿ ಸ್ಕ್ವೇರ್ ಯೂನಿಟ್ಸ್ ಅಂತ ಕರೀತಾರೆ. 24 ಸ್ಕ್ವೇರ್ ಯೂನಿಟ್ಸ್ ಅಂತ ಬರಿತೀವಿ. 24 ಚದರಮಾನಗಳು ಅಂತ ಕರಿತೀವಿ. ಒಂದು ವೇಳೆ ಇದು ಅಡಿ ಲೆಕ್ಕದಲ್ಲಿದ್ದರೆ 24 ಚದರ ಅಡಿ ಅಂತ ಬರಿತೀವಿ. ಒಂದು ವೇಳೆ ಇದು ಮೀಟ್ರ್ ಲೆಕ್ಕದಲ್ಲಿ ಇದ್ದರೆ 24 ಚದರ ಮೀಟ್ರ್ ಅಂತ ಬರಿತೀವಿ. ಇಲ್ಲಿ ಯಾವುದು ಮೆನ್ಷನ್ ಮಾಡಿಲ್ಲ ಅಂದರೆ 6 ಯೂನಿಟ್ಸ್, ಇದು 4 ಯೂನಿಟ್ಸ್ ಅಂತ ತಗೊಂಡ್ರೆ 6 4 24 ಚದರಮಾನಗಳು ಅನ್ನೋದು ಈ ಒಂದು ಗೆರೆ ಎಳೆದ ಭಾಗದ ವಿಸ್ತೀರ್ಣ. ಏರಿಯಾ ಆಫ್ ದ ಶೇಡೆಡ್ ರೀಸನ್ ಅಂದರೆ 24 ಸ್ಕ್ವೇರ್ ಯೂನಿಟ್ಸ್ ಬರುತ್ತೆ. ಆಪ್ಷನ್ ಸೆಕೆಂಡ್ ಒನ್ ಅಲ್ಲಿದೆ. ದಿಸ್ ಈಸ್ ದ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರ್ ಆಗಿ ಗೊತ್ತಾಯ್ತಾ? ಸೊ ಇದೇ ರೀತಿ ಕೆಲವೊಂದು ಬೇಸಿಕ್ಸ್ ತಿಳ್ಕೊಂಡು ಆಮೇಲೆ ಹೈಯರ್ ಲೆವೆಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ನೋಡ್ರಿ, ಫೈಂಡ್ ದ ಏರಿಯಾ ಆಫ್ ದ ಶೇಡೆಡ್ ರೀಸನ್, ಛಾಯೀಕೃತ ಭಾಗದ ವಿಸ್ತೀರ್ಣ ಅಂತ ಕೊಟ್ಟಿದ್ದಾನಲ್ಲ. ಸೊ ಇಲ್ಲಿ ಕೊಟ್ಟಿರೋ ಆಬ್ಜೆಕ್ಟ್ ಇದೆಯಲ್ಲ, ಹಿಂದಿನ ಪ್ರಶ್ನೆಯಲ್ಲಿ ಆಯತಾಕಾರದಲ್ಲಿ ಇತ್ತು. ಒಂದು ವೇಳೆ ನಿಮ್ಮ ಜಮೀನು ಅಥವಾ ನಿಮ್ಮ ಒಂದು ಸೈಟು ಈ ಥರ ಸಮಾಂತರ ಚತುರ್ಭುಜ ಅಂತ ಕರಿತೀವಿ. ಇದಕ್ಕೇನಂತ ಕರಿತೀವಿ? ಕನ್ನಡದಲ್ಲಿ ಸಮಾಂತರ ಚತುರ್ಭುಜ ಅಂತ ಬರಿತೀವಿ. ಕನ್ನಡದಲ್ಲಿ ಇದರ ಹೆಸರು ಸಮಾಂತರ ಚತುರ್ಭುಜ ಅಂತ ಕರಿತೀವಿ. ಇಂಗ್ಲೀಷ್ನಾಗ ಇದನ್ನು ಪ್ಯಾರಲೋಗ್ರಾಮ್ ಅಂತ ಕರಿತೀವಿ. ಪ್ಯಾರಲೋಗ್ರಾಮ್ ಅಂತ ಹೇಳ್ತೀವಿ. ಸೊ ಈ ಶೇಪಲ್ಲಿ ನಿಮ್ಮ ಸೈಟು ಅಥವಾ ಜಮೀನು ಇತ್ತು ಅಂದರೆ ಇದರ ವಿಸ್ತೀರ್ಣ ಕ್ಷೇತ್ರಫಲ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಸಮಾಂತರ ಚತುರ್ಭುಜ ಅಂತ ಕರಿಬೇಕಂದ್ರೆ ನೋಡ್ರಿ, ಇದು ಏನು ಉದ್ದ ಇದೆಯಲ್ಲ ಪಾದ ಅಂತ ಕರಿತೀವಿ. ಇದು ಪಾದ ಎಷ್ಟಿರುತ್ತಲ್ಲ ಇದರ ಅಳತೆ ಕೂಡ ಅಷ್ಟೇ ಇರಬೇಕು. 1 ಇಂಚು 1 ಅಡಿನೂ ಕೂಡ ಹೆಚ್ಚು ಕಮ್ಮಿ ಇರಬಾರ್ದು. ಆಮೇಲೆ ಈ ಲೈನ್ ಅಳತೆ ಎಷ್ಟಿರುತ್ತಲ್ಲ ಇದರ ಆಪೋಸಿಟ್ ಲೈನ್ ಕೂಡ ಅಳತೆ ಅಷ್ಟೇ ಇದ್ರೆ ಮಾತ್ರ ಇದನ್ನ ಸಮಾಂತರ ಚತುರ್ಭುಜ ಅಂತ ಕರಿತೀವಿ, ಪ್ಯಾರಲೋಗ್ರಾಮ್ ಅಂತ ಕರಿತೀವಿ. ನಿಮ್ಮ ಜಮೀನು ಅಥವಾ ನಿಮ್ಮ ಸೈಟ್ ಈ ತರ ಪ್ಯಾರಲೋಗ್ರಾಮ್ ಶೇಪ್ ಅಲ್ಲಿ ಇತ್ತು ಅಂದ್ರೆ ಇದರ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಫಸ್ಟ್ ಆಫ್ ಆಲ್ ನೋಡ್ರಿ, ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಸೊ ಎ ಈಕ್ವಲ್ ಟು ಬಿ ಇಂಟು ಹೆಚ್ ಅಂತ ಬರಿತೀವಿ. ಬೇಸ್ ಇಂಟು ಹೈಟ್ ಅಂತ ಬರಿತೀವಿ. ಪಾದ ಇಂಟು ಎತ್ತರ ಅಂತ ಬರಿತೀವಿ. ಬಿ ಇಂಟು ಹೆಚ್ ಅಂದ್ರೆ ಬೇಸ್ ಇಂಟು ಹೈಟ್, ಪಾದ ಇಂಟು ಎತ್ತರ ಅಂತ ಕರಿತೀವಿ. ಸೊ ಹಾಗಾದರೆ ಈ ಲೈನ್ನ ಪಾದ ಅಂತ ತಗೊಳ್ತೀವಿ. ಈ ಲೈನ್ ಪಾದ ಎಷ್ಟಿದೆ ಅಂದರೆ ಇಲ್ಲಿಂದ ಇಲ್ಲಿ 1 ಯೂನಿಟ್, ಇಲ್ಲಿಗೆ 2ನೇ ಯೂನಿಟ್, ಇದು 3, ಇಲ್ಲಿಗೆ 4, ಇಲ್ಲಿಗೆ 5, ಇಲ್ಲಿಗೆ 6. ಎಷ್ಟು ಬಾಕ್ಸಸ್ ಇದಾವೆ ಅಂದರೆ 6 ಬಾಕ್ಸಸ್ ಇದಾವಲ್ಲ. ಬೇಸ್ ಇದನ್ನು 6 ಯೂನಿಟ್ಸ್ ಅಂತ ಬರಿತೀನಿ. 6 ಮೂಲಮಾನಗಳು ಅಂತ ಬರಿತೀನಿ. ಸೊ ಹಾಗಾದರೆ ಹೈಟ್ ಅಂದರೆ ನೋಡ್ರಿ, ಒಂದು ವರ್ಟೆಕ್ಸ್ ಇತ್ತ, ಒಂದು ಶೃಂಗ ಬಿಂದುವಿನಿಂದ ಅದರ ಆಪೋಸಿಟ್ ಲೈನಿಗೆ ಎಳೆದಂಥ ಒಂದು ಲಂಬ ರೇಖೆ ಇದೆಯಲ್ಲ, ಲಂಬ ರೇಖೆ, ಇದನ್ನ ಈ ಸಮಾಂತರ ಚತುರ್ಭುಜದ ಎತ್ತರ ಅಂತ ತಗೋಬೇಕು. ಇದು ಕ್ರಾಸ್ ಲೈನ್ ಇದೆ. ಈ ಕ್ರಾಸ್ ಲೈನ್ ಅನ್ನೋದು ಎತ್ತರ ಆಗಿರಲ್ಲ. ಸೊ ಈ ಒಂದು ಶೃಂಗ ಬಿಂದುವಿನಿಂದ ಅದರ ವಿರುದ್ಧ ಬಾವಿಗೆ ಎಳೆದ ಒಂದು ಲಂಬ ರೇಖೆ ಇರುತ್ತಲ್ಲ, ಪರ್ಪೆಂಡಿಕ್ಯುಲರ್ ಲೈನ್ ಇರುತ್ತಲ್ಲ, ಇದನ್ನ ನಾವು ಆ ಸಮಾಂತರ ಚತುರ್ಭುಜದ ಎತ್ತರ ಅಂತ ಕನ್ಸಿಡರ್ ಮಾಡ್ರಿ. ನೋಡ್ರಿ, ಇಲ್ಲಿಂದ ಇಲ್ಲಿಗೆ 1 ಯೂನಿಟ್, ಇಲ್ಲಿಗೆ 2, ಇಲ್ಲಿ 3, ಇಲ್ಲಿ 4 ಇದೆ ಅಂದ್ರೆ ಹೈಟ್ ಇದರದ್ದು 4 ಯೂನಿಟ್ಸ್ ಇದೆ, 4 ಯೂನಿಟ್ಸ್ ಇದೆ, 4 ಅಂತ ಬರ್ಕೋಬೇಕು. ಸೊ ಹಾಗಾದ್ರೆ ಪಾದ ಗೊತ್ತಾಯ್ತು, ಅದರ ಎತ್ತರ ಗೊತ್ತಾಯ್ತಲ್ಲ. ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಅಂದ್ರೆ ಪಾದ 6 ಯೂನಿಟ್, ಎತ್ತರ 4 ಇದೆ ಅಂದ್ರೆ 6 ಇಂಟು 4 ಅಂದ್ರೆ 6 4 ಎಷ್ಟು ಬರುತ್ತೆ ಅಂದ್ರೆ 24 ಬರುತ್ತಲ್ಲ. 24 ಸ್ಕ್ವೇರ್ ಯೂನಿಟ್ಸ್ ಅಂತ ಬರಿತೀವಿ. 24 ಚದರಮಾನಗಳು ಅಂತ ಬರಿತೀವಿ. ಸೊ ಇದು ಯಾವುದೇ ಯೂನಿಟ್ಸ್ ಕೊಟ್ಟಿಲ್ಲ ಅಂದ್ರೆ 6 ಯೂನಿಟ್ ಅಂತ ತಗೊಂಡು 6 4 24 ಚದರಮಾನಗಳು, 24 ಸ್ಕ್ವೇರ್ ಯೂನಿಟ್ಸ್ ಅಂತ ಕರಿತೀವಲ್ಲ. ಸೊ ಇದಕ್ಕೆ ಆನ್ಸರು ಆಪ್ಷನ್ 3 ಒನ್ನಲ್ಲಿ 24 ಚದರಮಾನಗಳು. ಇದು ಸರಿ ಉತ್ತರ ಆಗಿರುತ್ತೆ. ಫಸ್ಟ್ ಈ ಬೇಸಿಕ್ ಲೆವೆಲ್ಗಳನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಬರೋಣ. ಫೈಂಡ್ ದ ಏರಿಯಾ ಆಫ್ ದ ಶೇಡೆಡ್ ರೀಸನ್ ಅಂತಿದೆ. ಛಾಯೀಕೃತ ಭಾಗದ ವಿಸ್ತೀರ್ಣ ಎಷ್ಟು ಅಂತ. ಇಲ್ಲೊಂದು ಶೇಡೆಡ್ ರೀಸನ್ ಇದೆಯಲ್ಲ, ಇದರ ವಿಸ್ತೀರ್ಣವನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಬರಬೇಕು. ಫಸ್ಟ್ ಆಫ್ ಆಲ್ ಇಲ್ಲಿ ಕೊಟ್ಟಿರೋ ಆಕೃತಿ ಏನು ಕಾಣಿಸ್ತಾ ಇದೆಯಲ್ಲ, ಈ ಶೇಡೆಡ್ ಕಲರ್ ಮಾಡಿರ್ತಕ್ಕಂಥ ಭಾಗ ಇದೆಯಲ್ಲ, ಈ ಚಿತ್ರ ಯಾವ ಶೇಪಲ್ಲಿದೆ ಅಂತ ಐಡೆಂಟಿಫಿಕೇಶನ್ ಮಾಡಬೇಕು. ಸೊ ನೋಡ್ರಿ, ಇದು ಯಾವ ಶೇಪಲ್ಲಿದೆ ಅಂದರೆ ಇದು ನೋಡ್ರಿ, ಇದು ಬೇಸ್ ಅಂತ ಕರಿತೀವಲ್ಲ, ಈ ಲೈನ್ ಆಗಿರ್ಬೋದು. ಆಮೇಲೆ ಇದರ ಆಪೋಸಿಟ್ ಲೈನು ಅಳತೆಯಲ್ಲಿ ಸಮ ಇಲ್ಲ, ಬಟ್ ಇವೆರಡನ್ನ ಎಷ್ಟು ದೂರ ಎಕ್ಸ್ಟೆಂಡ್ ಮಾಡ್ಕೊಂಡ್ರು ಇವುಗಳ ಅಂತರಕ್ಕೆ ಸಮ ಇರುತ್ತೆ ಅಂದರೆ ಇವನ್ನ ಸಮಾಂತರ ರೇಖೆಗಳು ಅಂತ ಕರಿತೀವಿ. ಈ ಲೈನು ಮತ್ತು ಈ ಲೈನನ್ನು ಒಂದು ಜೊತೆ ಸಮಾಂತರ ರೇಖೆಗಳು. ಒಂದು ಜೊತೆ ಸಮಾಂತರ ರೇಖೆಗಳನ್ನು ಹೊಂದಿರತಕ್ಕಂಥ ಆಕೃತಿಗೆ ನಾವೇನಂತ ಕರಿತೀವಿ ಅಂದರೆ ತ್ರಾಪಿಜ್ಯ ಅಂತ ಕರಿತೀವಿ. ಕೇವಲ ಒಂದು ಜೊತೆ ಸಮಾಂತರ ಬಾಹುಗಳನ್ನು ಹೊಂದಿರೋ ಆಕೃತಿ. ಓನ್ಲಿ 1 ಪೇರ್ ಆಫ್ ಪ್ಯಾರಲಲ್ ಸೈಡ್ಸ್ ಇದ್ದರೆ ಅದನ್ನು ನಾವು ಟ್ರಾಪಿಜ್ಯ
ಟ್ರಾಪೀಸಿಯಂ ಅಂತ ಕರಿತೀವಿ, ಇಂಗ್ಲೀಷಲ್ಲಿ ಟ್ರಾಪೀಸಿಯಂ ಅಂತ ಕರಿತೀವಿ, ಕನ್ನಡದಲ್ಲಿ ತ್ರಾಪಿಜ್ಯ ಅಂತ ಹೇಳ್ತೀವಿ. ಸೊ ಈ ತ್ರಾಪಿಜ್ಯದ ವಿಸ್ತೀರ್ಣ ಕಂಡುಹಿಡಿಬೇಕು. ನಿಮ್ಮ ಜಮೀನು ಅಥವಾ ನಿಮ್ಮ ಸೈಟು ಈ ಥರ ಟ್ರಾಪೀಸಿಯಂ ಶೇಪಲ್ಲಿತ್ತು, ತ್ರಾಪಿಜ್ಯ ಆಕಾರದಲ್ಲಿತ್ತು ಅಂದರೆ ಇದರ ವಿಸ್ತೀರ್ಣ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ನೋಡ್ರಿ, ಫಸ್ಟ್ ತ್ರಾಪಿಜ್ಯದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಗೊತ್ತಿರಬೇಕು. ತ್ರಾಪಿಜ್ಯದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ A = 1/2 ಇಂಟು H ಇಂಟು A ಪ್ಲಸ್ ಬಿ ಅಂತ ಬರಿತೀವಿ. 1/2 ಇಂಟು H ಇಂಟು A ಪ್ಲಸ್ ಬಿ ಅಂದ್ರೆ ಫಸ್ಟ್ ಆಫ್ ಆಲ್ ಇಲ್ಲಿ H ಅಂದ್ರೆ ಈ ತ್ರಾಪಿಜ್ಯದ ಎತ್ತರ ನೋಡ್ರಿ. ಒಂದು ಶೃಂಗ ಬಿಂದುವಿನಿಂದ ಅದರ ಪಾದಕ್ಕೆ ಎಳೆದ ಲಂಬ ರೇಖೆ ಇರುತ್ತಲ್ಲ, ಪರ್ಪೆಂಡಿಕ್ಯುಲರ್ ಲೈನು, ಇದನ್ನ ಈ ತ್ರಾಪಿಜ್ಯದ ಎತ್ತರ ಅಂತ ತಗೋಬೇಕು. ತ್ರಾಪಿಜ್ಯದ ಎತ್ತರ ಇದು ಕ್ರಾಸ್ ಲೈನ್ ಎತ್ತರ ಆಗಿರಲ್ಲ ಅದು. ಸೊ ಈ ತ್ರಾಪಿಜ್ಯದ ಎತ್ತರ ಎಷ್ಟಿದೆ? ಇಲ್ಲಿಂದ ಇಲ್ಲಿ 1 ಯೂನಿಟ್ ಇದೆ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ, ಇಲ್ಲಿ 4 ಇದೆ ಅಂದ್ರೆ ಸೊ ಹೈಟ್ ಎಷ್ಟು ಬರಿತೀವಿ ಅಂದ್ರೆ 4 ಯೂನಿಟ್ಸ್ ಇದೆ, 4 ಬರಿತಾ ಇದೀನಿ. ಆಮೇಲೆ A ಪ್ಲಸ್ ಬಿ ಅಂದ್ರೆ ಒಂದು ಜೊತೆ ಸಮಾಂತರ ಬಾಹುಗಳಿರ್ತಾವಲ್ಲ, ಅದರ ಒಂದು ಬಾವಿನ ಅಳತೆ A ಅಂತ ತಗೋಬೇಕು, ಮೇಲಿಂದ ಬಿ ಅಂತ ತಗೋಬೇಕು. ಸೊ ಇಲ್ಲಿ A ಅಂದ್ರೆ ಇಲ್ಲಿಂದ ಇಲ್ಲಿ ಎಷ್ಟಿದೆ ನೋಡ್ರಿ, 1 2 3 4 5 6 7 8 ಇದೆ. ಸೊ 8 ಯೂನಿಟ್ಸ್ ಇದೆ, 8 ಬರಿತಾ ಇದೀನಿ. ಬಿ ಅಂದ್ರೆ 1 2 3 ಇಲ್ಲಿ 4 ಆಗುತ್ತೆ, 4 ಯೂನಿಟ್ಸ್ ಇದೆ, 4 ಅಂತ ಬರ್ಕೊಂಡು ಸೊ ಈ ತ್ರಾಪಿಜ್ಯದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ನಿಮಗೆ ಗೊತ್ತಿತ್ತು ಅಂದ್ರೆ ಸುಲಭವಾಗಿ ನಾವು ಆನ್ಸರ್ ಮಾಡ್ಬೋದು, ಇದರ ವಿಸ್ತೀರ್ಣವನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಹಾಗಾದ್ರೆ A = 1/2 ಬರೆಯೋಣ. H ಅಂದ್ರೆ ಇದರ ಎತ್ತರ 4 ಯೂನಿಟ್ಸ್ ಇದೆ, 4 ಬರೆಯೋಣ. A ಪ್ಲಸ್ ಬಿ ಅಂದರೆ A ಅಂದರೆ 8, B ಅಂದರೆ 4, 8 + 4 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ರಿ. 2 1 2 4 ಕ್ಯಾನ್ಸಲ್ ಆಗುತ್ತೆ, 1 × 2 2 ಬರುತ್ತೆ. 8 + 4 12 ಆಗುತ್ತಲ್ಲ, ಈ ಬ್ರಾಕೆಟ್ ತೆಗೆದ್ವಿ ಅಂದರೆ ಇಂಟು 12 ಬರೆಯೋಣ. 12 2 ಎಷ್ಟು ಬರುತ್ತೆ? 24 ಚದರಮಾನಗಳು. ಎಗೇನ್ ಸೇಮ್ ಆನ್ಸರೇ ಬರ್ತಾ ಇದೆ, 24 ಚದರಮಾನಗಳು. 24 ಸ್ಕ್ವೇರ್ ಯೂನಿಟ್ಸ್ ಅನ್ನೋದು ಈ ಒಂದು ತ್ರಾಪಿಜ್ಯ ಆಕಾರದಲ್ಲಿರ್ತಕ್ಕಂಥ ಒಂದು ಚಿತ್ರದ ವಿಸ್ತೀರ್ಣ ಅಥವಾ ಜಮೀನು ಅಥವಾ ಸೈಟ್ನ ವಿಸ್ತೀರ್ಣ ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು. 24 ಸ್ಕ್ವೇರ್ ಯೂನಿಟ್ಸ್ ಅಂತ 4th ಆಪ್ಷನಲ್ಲಿದೆ. ದಿಸ್ ಇಸ್ ದ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರಾಗಿ ಗೊತ್ತಾಯ್ತಾ? ನೆಕ್ಸ್ಟ್ ಇದಾದಮೇಲೆ ಮುಂದಿನ ಪ್ರಶ್ನೆ ಬರೋಣ ಏನಿದೆ ಅಂತ. ಫೈಂಡ್ ದ ಏರಿಯಾ ಆಫ್ ದ ಶೇಡೆಡ್ ರೀಸನ್ ಅಂತಿದೆ. ಛಾಯೀಕೃತ ಭಾಗದ ವಿಸ್ತೀರ್ಣ ಎಷ್ಟು ಅಂತ. ಫಸ್ಟ್ ಆಫ್ ಆಲ್ ಇಲ್ಲಿ ಕೊಟ್ಟಿರೋ ಇವೆಲ್ಲ ಬೇಸಿಕ್ಸ್ ಇವೆಲ್ಲ ಕಲ್ತ್ಕೋಬೇಕು. ಇವು ಕಲ್ತ್ಕೊಂಡ್ರೆ ಇದರಲ್ಲೇ ಬೇರೆ ಬೇರೆ ಶೇಪಲ್ಲೆಲ್ಲ ಚಿತ್ರ ಕೊಡ್ತಾ ಇರ್ತಾನೆ, ಅವಾಗ ಅವನ್ನ ಆನ್ಸರ್ ಮಾಡಲಿಕ್ಕೆ ನಿಮಗೆ ಐಡಿಯಾ ಬರುತ್ತೆ. ಇದು ಈ ಕೊಟ್ಟಿರೋ ಆಕೃತಿ ನೋಡ್ರಿ, ಇಲ್ಲಿ ಕಲರ್ ಮಾಡಿರ್ತಕ್ಕಂಥ ಆಕೃತಿ ಇದೆಯಲ್ಲ, ಇದು ಯಾವ ಶೇಪಲ್ಲಿದೆ ಅಂದರೆ ನೋಡ್ರಿ, ಇದು ತ್ರಿಭುಜಾಕಾರದಲ್ಲಿದೆ. ತ್ರಿಭುಜಾಕಾರದ ಎಸ್ಪೆಷಲಿ ಇದು ಲಂಬಕೋನ ತ್ರಿಭುಜಾಕಾರದಲ್ಲಿದೆ. ಇಲ್ಲಿ 90 ಡಿಗ್ರಿ ಇರುತ್ತೆ. ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಶೇಪಲ್ಲಿ ಇದೆ, ಲಂಬಕೋನ ತ್ರಿಭುಜಾಕಾರದಲ್ಲಿ ಇದು ಇರೋದ್ರಿಂದ ಸೊ ಇದನ್ನ ಲಂಬಕೋನ ತ್ರಿಭುಜಾಕಾರದಲ್ಲಿ ಇದೆ ಅಂದ್ರೆ ಇದು ತ್ರಿಭುಜದ ಪಾದ ಅಂತ ಕರಿತೀವಿ. ಪಾದ ಅಂತ ಕರಿತೀವಿ. ಕೆಳಗಿರೋದನ್ನ ಬೇಸ್ ಆಫ್ ಎ ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಕರಿತೀವಿ. ಬಿ ಅಕ್ಷರದಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಇದನ್ನ ತ್ರಿಭುಜದ ಎತ್ತರ ಅಂತ ಕರಿತೀವಿ. ಎತ್ತರ ಹೈಟ್ ಆಫ್ ಎ ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಕರಿತೀವಿ. ಎತ್ತರ ಎಚ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಹಾಗಾದ್ರೆ ಪಾದ ನೋಡ್ರಿ, 1 ಇಲ್ಲಿಗೆ, ಇಲ್ಲಿಗೆ 2, ಇಲ್ಲಿಗೆ 3, ಇಲ್ಲಿಗೆ 4 ಬಾಕ್ಸಸ್ ಇದೆ ಅಂದ್ರೆ ಸೊ ಪಾದ 4 ಯೂನಿಟ್ಸ್ ಇದೆ, 4 ಬರೀತಾ ಇದೀನಿ. ಎತ್ತರ 1 2 3 4 5 ಯೂನಿಟ್ಸ್ ಇದೆ. ಹೈಟ್ H = 5 ಅಂತ ಬರಿತೀನಿ. ಸೊ ಹಾಗಾದರೆ ಯಾವುದೇ ಒಂದು ಆಕೃತಿ ಈ ಥರ ಲಂಬಕೋನ ತ್ರಿಭುಜಾಕಾರದಲ್ಲಿ ಅದರ ಸೈಟ್ ಆಗಿರ್ಬೋದು, ಈ ಕಾರ್ನರ್ ಸೈಡ್ಸ್ ಅಂತ ಕರಿತೀವಲ್ಲ, ಎಸ್ಪೆಷಲಿ ಈ ಶೇಪಲ್ಲಿ ಸಿಗ್ತಾ ಇರ್ತಾನೆ ನಿಮಗೆ ಕಾರ್ನರ್ ಸೈಡ್ಸ್ಗಳು. ಈ ಥರ ಲಂಬಕೋನ ತ್ರಿಭುಜಾಕಾರದಲ್ಲಿ ಅಥವಾ ಜಮೀನುಗಳು ಕೂಡ ಕೆಲವೊಂದು ಈ ಶೇಪಲ್ಲೂ ಕೂಡ ಇರೋ ಸಾಧ್ಯತೆಗಳಿರ್ತವೆ. ಈ ಶೇಪಲ್ಲಿ ಜಮೀನು ಅಥವಾ ಒಂದು ಸೈಟ್ ಇತ್ತಂದ್ರೆ ಅದರ ವಿಸ್ತೀರ್ಣ ಎಷ್ಟು ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಇದರ ಪಾದದ ಅಳತೆ ಮತ್ತು ಎತ್ತರದ ಅಳತೆ ಗೊತ್ತಿದ್ರೆ ಸಾಕು. ಇದರ ವಿಸ್ತೀರ್ಣ ಅಥವಾ ಕ್ಷೇತ್ರಫಲ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಹಾಗಾದರೆ ಈ ಲಂಬಕೋನ ತ್ರಿಭುಜಾಕಾರದ ವಿಸ್ತೀರ್ಣ ಕಂಡುಹಿಡಿಯಬೇಕು. ಏರಿಯಾ ಅಂದರೆ ಅರ್ಧ ಇಂಟು ಪಾದ ಇಂಟು ಎತ್ತರ ಅಂತ ಬರಿತೀವಿ. ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅನ್ನೋದು ಏರಿಯಾ ಆಫ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಕರಿತೀವಿ. ಅಂದರೆ ತ್ರಿಭುಜದ ಪಾದ ಮತ್ತು ಎತ್ತರದ ಅಳತೆ ಗೊತ್ತಿದ್ದಾಗ ಅದರ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ ಬರಿತೀವಿ. ಸೊ ಇಲ್ಲಿ ಹಾಫ್ ಇಂಟು ಬೇಸ್ ಅಂದರೆ ಬಿ ಎಷ್ಟಿದೆ ಅಂದರೆ ಇಲ್ಲಿ 4 ಯೂನಿಟ್ಸ್ ಇದೆ, 4 ಬರೀಬೇಕು. ಹೆಚ್ ಅಂದರೆ ಇದರ ಎತ್ತರ 5 ಯೂನಿಟ್ಸ್ ಇದೆ, 5 ಬರೀಬೇಕು. ಸಿಂಪ್ಲಿಫೈ
ಮಾಡಿರಿ, 2 1 2 2 4 ಕ್ಯಾನ್ಸಲ್ ಆಗುತ್ತೆ. 5 × 2 10, 10 × 1 ಅಂದರೆ 10 ಬರುತ್ತಲ್ಲ, 10 ಚದರಮಾನಗಳು ಈ ಒಂದು ಆಕೃತಿಯ ವಿಸ್ತೀರ್ಣ ಆಗಿರುತ್ತೆ. ಈ ಛಾಯೀಕೃತ ಭಾಗದ ವಿಸ್ತೀರ್ಣ ಅಂದರೆ 10 ಸ್ಕ್ವೇರ್ ಯೂನಿಟ್ಸ್ ಆಗುತ್ತೆ. 10 ಸ್ಕ್ವೇರ್ ಯೂನಿಟ್ಸ್ ಅನ್ನೋದು ಇಲ್ಲಿ ಕೊಟ್ಟಿರೋ ಆಯ್ಕೆಗಳಲ್ಲಿ ಥರ್ಡ್ ಆಪ್ಷನಲ್ಲಿ ಇದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಗೊತ್ತಾಯ್ತಾ? ಸೊ ಇವೆಲ್ಲ ಬೇಸಿಕ್ ಲೆವೆಲ್ ಚಿತ್ರಗಳು, ಇವನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ನೆಕ್ಸ್ಟ್ ಹೈಯರ್ ಲೆವೆಲ್ ಚಿತ್ರಗಳನ್ನು ಆನ್ಸರ್ ಮಾಡಲಿಕ್ಕೆ ನಿಮಗೆ ಪ್ರಾಪರ್ ಐಡಿಯಾಸ್ ಬರುತ್ತೆ. ಓಕೆನಾ? ನೆಕ್ಸ್ಟ್ ಬರೋಣ. ಅಗೇನ್ ಸೇಮ್ ತ್ರಿಭುಜಾಕಾರದಲ್ಲಿದೆ. ಈ ಛಾಯೀಕೃತ ಭಾಗದ ವಿಸ್ತೀರ್ಣ ಅಂದರೆ ಕಲರಿಂಗ್ ಮಾಡಿದ್ರಲ್ಲ, ಈ ಭಾಗದ ವಿಸ್ತೀರ್ಣ ಎಷ್ಟು ಅಂತ ಕಂಡುಹಿಡಿಬೇಕಂದ್ರೆ, ಸೊ ನೋಡ್ರಿ, ಇದರ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಫಸ್ಟ್ ಆಫ್ ಆಲ್ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಗೊತ್ತಿದೆ. ಇದು ಅಪ್ಲಿಕೇಬಲ್ ಆಗುತ್ತಾ ಇಲ್ಲ ಚೆಕ್ ಮಾಡ್ಕೋಬೇಕು. ಅರ್ಧ ಇಂಟು ಪಾದ ಇಂಟು ಎತ್ತರ ಅಂತ ಹಿಂದ್ಗಡೆ ಪ್ರಾಬ್ಲಮಲ್ಲಿ ತೋರಿಸಿದ್ದೀನಿ. ಏರಿಯಾ ಆಫ್ ಟ್ರ್ಯಾಂಗಲ್ ಅಂದರೆ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸಮ್ಟೈಮ್ಸ್ ಇದು ಅಪ್ಲಿಕೇಬಲ್ ಆಗದೆ ಇದ್ರೆ ಅದು ಯಾವ ಥರ ತ್ರಿಭುಜ ಅಂತ ಐಡೆಂಟಿಫೈ ಮಾಡ್ಕೊಂಡು ಆ ಮೆಥಡಲ್ಲಿ ಆನ್ಸರ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಅಪ್ಲಿಕೇಬಲ್ ಆಗುತ್ತೆ ಅಂದರೆ ನೋಡ್ರಿ, ಈ ತ್ರಿಭುಜದ ಪಾದ ಬೇಸ್ ಅಂತ ಕರಿತೀವಲ್ಲ, ಸೊ ತ್ರಿಭುಜದ ಪಾದ ಇದು ಬೇಸ್ ಆಫ್ ಎ ಟ್ರಯಾಂಗಲ್ ಅಂತ ಕರಿತೀವಿ. ಪಾದದ ಅಳತೆ ಗೊತ್ತಿದೆ, ಬೇಸು 1 ಇಲ್ಲಿಗೆ 2 ಇಲ್ಲಿ 3 ಇಲ್ಲಿ 4 5 ಬಾಕ್ಸಸ್ ಇದಾವಲ್ಲ, 5 ಯೂನಿಟ್ಸ್ ಅಂತ ಬರಿತೀವಿ. ಇದರ ಪಾದದ ಅಳತೆ 5 ಮೂಲಮಾನಗಳಿದೆ, ಯೂನಿಟ್ಸ್ ಇದೆ ಅಂತ ಕರಿತೀವಿ. ಸೊ ಆಮೇಲೆ ಇದರ ಎತ್ತರ ಇದೆಯಲ್ಲ, ಈ ಶೃಂಗ ಬಿಂದು ಇದೆಯಲ್ಲ, ಇದರಿಂದ ಈ ಪಾದಕ್ಕೆ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡಬೇಕು. ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡ್ತಾ ಇದ್ದೀನಿ. ಪರ್ಪೆಂಡಿಕ್ಯುಲರ್ ಲೈನ್ ಅಂದರೆ ಸೊ ಲಂಬ ರೇಖೆಯನ್ನು ಎಳಿಬೋದು. ಲಂಬ ರೇಖೆ ಹೇಳಿದಾಗ ನೋಡ್ರಿ, ಇಲ್ಲಿಂದ ಇಲ್ಲಿ 1 ಯೂನಿಟ್, ಇಲ್ಲಿಗೆ 2 ಯೂನಿಟ್, ಇದು 3 ಯೂನಿಟ್, ಇದು 4 ಯೂನಿಟ್, ಇಲ್ಲಿಗೆ 5 ಯೂನಿಟ್ ಇದೆ. ಎತ್ತರ ಕೂಡ ಇದರಲ್ಲಿ ಸಿಗ್ತಾ ಇದೆ 5 ಯೂನಿಟ್ಸ್. ಇದು ಕ್ರಾಸ್ ಲೈನ್ ಎತ್ತರ ಆಗಿರಲ್ಲ, ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡ್ಕೋಬೇಕು ಲಂಬ ರೇಖೆಯನ್ನು, ಅದು ಆ ತ್ರಿಭುಜದ ಎತ್ತರ ಆಗಿರುತ್ತೆ. ಸೊ ಹಾಗಾದ್ರೆ ಪಾದ 5 ಇದೆ, ಎತ್ತರ ಕೂಡ 5 ಇದೆ ಅಂದರೆ ಆ ಫಾರ್ಮುಲಾ ಯೂಸ್ ಮಾಡ್ಕೋಬಹುದು. ಸೊ ಈ ಫಾರ್ಮುಲಾ ಪ್ರಕಾರ ನಾವು ಸಿಂಪ್ಲಿಫೈ ಮಾಡ್ತಾ ಬಂದ್ರೆ ಏರಿಯಾ ಎಷ್ಟು ಬರುತ್ತೆ ಹೇಳ್ತಾ ಬನ್ನಿ. ಸೊ ಹಾಫ್ ಬರ್ಕೊಂಡು ಬಿ ಅಂದರೆ ಬೇಸ್ ಎಷ್ಟಿದೆ, ಪಾದ 5 ಯೂನಿಟ್ಸ್ ಇದೆ, 5 ಬರಿಬೇಕು. ಇಂಟು ಎತ್ತರ ಕೂಡ 5 ಯೂನಿಟ್ಸ್ ಇದೆ, 5 ಬರಿಬೇಕು. ಸೊ ಇಲ್ಲಿ 5 × 5 25 ಇಂಟು 1 ಅಂದರೆ 25 ಬರುತ್ತೆ. ಡಿವೈಡ್ ಬೈ 2 ಅಂದರೆ 25 ಅಲ್ಲಿ ಹಾಫ್ ಅಂದರೆ 12.5 ಬರುತ್ತೆ. 12 ಚದರಮಾನಗಳು ಅಂತ ಬರಿತೀವಿ. 12 ಸ್ಕ್ವೇರ್ ಯೂನಿಟ್ಸ್ ಅಂತ ಬರಿತೀವಿ. ಈ ಒಂದು ಕಲರಿಂಗ್ ಮಾಡಿರ್ತಕ್ಕಂಥ ಛಾಯೀಕೃತ ಭಾಗದ ವಿಸ್ತೀರ್ಣ ಅಂದರೆ 12.5 ಸ್ಕ್ವೇರ್ ಯೂನಿಟ್ಸ್, 12.5 ಚದರಮಾನಗಳು ಬರುತ್ತೆ. ಇಲ್ಲಿ ಆಪ್ಷನ್ ಸೆಕೆಂಡ್ ಒನ್ನಲ್ಲಿ ಇದೆಯಲ್ಲ, ದಿಸ್ ಇಸ್ ದ ಆನ್ಸರ್ ಅಂತ ಹೇಳ್ಬೋದು. ಕ್ಲಿಯರ್ ಆಗಿ ಗೊತ್ತಾಯ್ತಾ? ಈ ರೀತಿ ಈ ಬೇಸಿಕ್ ಲೆವೆಲ್ ಚಿತ್ರಗಳಿಗೆ ಆನ್ಸರ್ ಮಾಡೋ ವಿಧಾನಗಳನ್ನು ಕಲ್ತ್ಕೊಳ್ಳೋಣ. ನೆಕ್ಸ್ಟ್ ಇದರಲ್ಲೇ ನೋಡ್ರೆ ಹೈಯರ್ ಲೆವೆಲ್ ಕೆಲವೊಂದು ಪ್ರಶ್ನೆಗಳು. ಸೊ ಇವಾಗ ಎಕ್ಸಾಕ್ಟ್ ಶೇಪ್ ಅಂತ ಇರಲ್ಲ, ಬೇರೆ ಬೇರೆ ಶೇಪಲ್ಲಿ ಕೊಟ್ಟಿರ್ತಾನೆ. ನಾವು ಅವನ್ನ ಸ್ಟ್ಯಾಂಡರ್ಡ್ ಸೈಜಿಗೆ ಚೇಂಜಸ್ ಮಾಡ್ಕೊಂಡು ಆಮೇಲೆ ಛಾಯೀಕೃತ ಭಾಗದ ಏರಿಯಾ ಆಫ್ ಶೇಡೆಡ್ ರೀಸನ್ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕೊಟ್ಟಿರೋ ಚಿತ್ರವನ್ನು ನಾವು ಯಾವ ರೀತಿ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಳೋಣ, ಇದನ್ನ ಯಾವ ರೀತಿ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಳೋಣ ಅಂದರೆ ನೋಡ್ರಿ, ಈ ಲೈನ್ ಇದೆಯಲ್ಲ, ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಡ್ರಾ ಮಾಡ್ಕೊಳ್ಳೋಣ. ಇಲ್ಲಿಂದ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಎಳೆದ್ವಿ ಅಂದರೆ ನೋಡ್ರಿ, ಈ ಭಾಗ ಏನೇನು ರೆಡ್ ಕಲರಲ್ಲಿ ನಾನು ಡ್ರಾ ಮಾಡ್ತಾನಲ್ಲ, ಈ ಭಾಗ ಯಾವ ಶೇಪಲ್ಲಿ ಆಯಿತು ಅಂದರೆ ಆಯತಾಕಾರದಲ್ಲಾಯಿತು. ಇದು ಆಯತಾಕಾರ ಅಂತ ಕರಿತೀವಿ. ಇದನ್ನು ನಾವು ಏನಂತ ಕರಿತೀವಿ? ರೆಕ್ಟ್ಯಾಂಗಲ್, ಆಯತ ಅಂತ ಕರಿತೀವಿ. ಸೊ ಇದೇನೋ ಆಯತಾಕಾರದಲ್ಲಾಯಿತು. ಸೊ ಇದು ಚಿತ್ರ ನಂಬರ್ 1, ಇದು ಚಿತ್ರ ನಂಬರ್ 2 ಅಂತ ತಗೊಳ್ತೀವಿ. ಸೊ ಮೇಲಿಂದ ಸೆಕೆಂಡ್ ಆಬ್ಜೆಕ್ಟ್ ಅಂತ ತಗೊಳ್ಳೋಣ. ಇದು ಯಾವ ಶೇಪಲ್ಲಿದೆ ಅಂದರೆ ನೋಡ್ರಿ, ಇದು ಯಾವ ಶೇಪಲ್ಲಿದೆ ಅಂದರೆ ಇದು ಒಂದು ಜೊತೆ ಸಮಾಂತರ ಬಾಹುಗಳನ್ನು ಹೊಂದಿದೆ. ಈ ಲೈನ್ನ ಎಷ್ಟು ದೂರ ಬೇಕಾದ್ರೆ ಎಕ್ಸ್ಟೆಂಡ್ ಮಾಡ್ರಿ, ಎಲ್ಲೂ ಕೂಡಲ್ಲ. ಅಂದರೆ ಈ 2ನೇ ನಂಬರ್ ಚಿತ್ರ ಇದೆಯಲ್ಲ, ಇದನ್ನು ನಾವು ಏನಂತ ಕರಿತೀವಿ? ಟ್ರಾಪೀಜಿಯಂ ಅಂತ ಕರಿತೀವಿ. ಈಗ ತಾನೇ ಹಿಂದೆ ಹೇಳಿದೆ. ಸೊ ಇದು ಆಯತ, ಇದು ಮೇಲಿರೋ ತ್ರಾಪಿಜ್ಯ. ಸೊ ಆಯತ ಮತ್ತು ತ್ರಾಪಿಜ್ಯ ಇದಾವೆ ಅಂದರೆ ಇವೆರಡೂ ವಿಸ್ತೀರ್ಣಗಳನ್ನು ಸಪ್ರೇಟ್ ಕಂಡುಹಿಡಿದು ಅಡಿಷನ್ ಮಾಡಿದಾಗ ಟೋಟಲಿ ಈ ಛಾಯೀಕೃತ ಭಾಗದ ವಿಸ್ತೀರ್ಣ ಸಿಗುತ್ತೆ ನಮಗೆ. ಸೊ ಹಾಗಾದ್ರೆ ಮೊದಲನೇ ಚಿತ್ರ ಆಯತ ಅಲ್ಲ, ಇಲ್ಲಿ ಮೊದಲನೇ ಚಿತ್ರ ಯಾವುದಿದೆ ಅಂದರೆ ಆಯತ ಇದೆಯಲ್ಲ, ಈ ಆಯತದ ವಿಸ್ತೀರ್ಣ ಕಂಡುಹಿಡಿಬೇಕು ಅಂದರೆ ಉದ್ದ ಇಂಟು ಅಗಲ ಅಂತ ಬರಿತೀವಿ, ಲೆಂತ್ ಇಂಟು ಬ್ರೆಡ್ತ್ ಅಂತ. ಸೊ ಹಾಗಾದ್ರೆ ಇದರ ಉದ್ದ ಎಷ್ಟಿದೆ ಅಂತ ನೋಡ್ತಾ ಬರೋದಾದ್ರೆ ಇಲ್ಲಿಂದ ಇಲ್ಲಿ ನೋಡ್ರಿ 1 ಯೂನಿಟ್, ಇಲ್ಲಿಗೆ 2 ಯೂನಿಟ್, ಇಲ್ಲಿಗೆ 3 ಯೂನಿಟ್, ಇಲ್ಲಿಗೆ 4 ಯೂನಿಟ್, ಇಲ್ಲಿಗೆ 5 ಯೂನಿಟ್, ಇಲ್ಲಿಗೆ 6 ಯೂನಿಟ್ ಅಲ್ಲ. ಸೊ ಇದರ ಉದ್ದ ಎಷ್ಟಿದೆ? 6 ಯೂನಿಟ್ಸ್ ಇದೆ ಅಂತ ಬರಿತೀವಿ. ಆಗಲೇ ನೋಡ್ರಿ, ಇಲ್ಲಿಂದ ಇಲ್ಲಿ 1 ಯೂನಿಟ್, ಇಲ್ಲಿಗೆ 2, ಇಲ್ಲಿ 3, ಇಲ್ಲಿ 4 ಅಂದರೆ ಬ್ರೆಡ್ತ್ ಆಫ್ ಎ ರೆಕ್ಟ್ಯಾಂಗಲ್ 4 ಯೂನಿಟ್ಸ್ ಇದೆ. ಸೊ ಹಾಗಾದ್ರೆ ಆಯತದ ವಿಸ್ತೀರ್ಣ ಅಂದರೆ 6 × 4, 6 × 4 ಮಲ್ಟಿಪ್ಲೈ ಮಾಡ್ರಿ, 6 × 4, 6 4 ಎಷ್ಟು ಬರುತ್ತೆ? 24 ಚದರಮಾನಗಳು. ಇದು 1 ನಂಬರ್ ಡಯಾಗ್ರಾಮ್ ಇದೆಯಲ್ಲ ಆಯತ, ಇದರ ವಿಸ್ತೀರ್ಣ ಆಗಿರುತ್ತೆ.
ಸೊ ಹಾಗಾದ್ರೆ ನಂಬರ್ 2 ಎರಡನೇ ನಂಬರ್ ಯಾವ ಶೇಪಲ್ಲಿದೆ ಅಂದರೆ ಥ್ರಾಪಿಜ್ಯ ಇದೆ. ಥ್ರಾಪಿಜ್ಯದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಈಗ ತಾನೇ ಹಿಂದಿನ ಪ್ರಾಬ್ಲಮ್ ಹೇಳ್ಕೊಟ್ಟಿದ್ದೀನಿ. ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ ಬರೀತೆ. ಸರಿ, ಹಾಫ್ ಇಂಟು ಬೇಸ್ ಹೈಟ್ ಇಂಟು ಸಮ್ ಆಫ್ 2 ಪ್ಯಾರಲಲ್ ಸೈಡ್ಸ್ ಅಂತ ಬರಿತೀವಿ. ಅರ್ಧ ಇಂಟು ಎತ್ತರ ಇಂಟು ಅರ್ಧ ಇಂಟು ಎತ್ತರ ಇಂಟು ಎ ಪ್ಲಸ್ ಬಿ ಅಂತ ಬರಿತೀವಲ್ಲ, ಇದು ಥ್ರಾಪಿಜ್ಯದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಆಗಿರುತ್ತೆ. ಸೊ ಹಾಗಾದರೆ ಇಲ್ಲಿ ಥ್ರಾಪಿಜ್ಯದ ವಿಸ್ತೀರ್ಣ ಅಂದರೆ ಇದು ಎ ಅಂತ ತಗೊಳ್ತೀನಿ, ಇದು ಎ, ಇದನ್ನು ಬಿ ಅಂತ ತಗೊಳ್ತೀನಿ. ಇಲ್ಲಿಂದ ಇಲ್ಲಿ ಟೋಟಲ್ ಇದು 6 ಯೂನಿಟ್ಸ್ ಇದೆ. ಇದು 6 ಇದೆ ಅಂದರೆ ಆಪೋಸಿಟ್ ಸೈಡ್ ಇದು ಸೇಮ್ ಇರುತ್ತೆ, 6 ಬರೀತೀನಿ. ಇದು ಇಲ್ಲಿ 1 ಯೂನಿಟ್ 2 ಯೂನಿಟ್ 3 ಯೂನಿಟ್ 4 ಯೂನಿಟ್ ಎಲ್ಲ ಬಿ ಈಕ್ವಲ್ ಟು 4 ಯೂನಿಟ್ಸ್ ಆಗುತ್ತೆ. ಸೊ ಎತ್ತರ ಬರೆಯೋದಾದರೆ ಇದರ ಎತ್ತರ ಹೈಟನ್ನು ಡ್ರಾ ಮಾಡೋದಾದರೆ ನೋಡ್ರಿ, ಇಲ್ಲಿಂದ ಇಲ್ಲಿ ಏನು ಡ್ರಾ ಮಾಡ್ತೀವಲ್ಲ ಇದು ಎತ್ತರ ಆಗಿರುತ್ತೆ. ಎಚ್ ಈಕ್ವಲ್ ಟು 1 ಯೂನಿಟ್ ಇದೆ ಅಷ್ಟೇ. ಸೊ ಈ ಫಾರ್ಮುಲಲ್ಲಿ ಹಾಕ್ಕೊಳ್ರಿ, ಹಾಫ್ ಇಂಟು ಎತ್ತರ 1 ಯೂನಿಟ್ ಇದೆ. ಎ ಅಂದರೆ 6 ಇದೆ, ಬಿ ಅಂದರೆ 4 ಇದೆ. 6 + 4 ಬರಿತಾ ಇದ್ದಾನೆ. ಇಲ್ಲಿ ನೋಡ್ರಿ 1 ಇಂಟು 1 ಆಗುತ್ತೆ. 6 + 4 10 ಡಿವೈಡ್ ಬೈ ಕೆಳಗಡೆ 2 ಇದೆ. 10 2 ಕಳೆದ್ರೆ ಸಾರಿ 2 ಬಾಕ್ಸ್ ಇಲ್ಲ, 2ರಿಂದ 2 5 10 ಕ್ಯಾನ್ಸಲ್ ಆಗಿ 5 ಚದರಮಾನಗಳು ಈ ಥ್ರಾಪಿಜ್ಯದ ವಿಸ್ತೀರ್ಣ ಆಗುತ್ತೆ. ಅಂದರೆ ನಂಬರ್ 2 ಇರ್ತಕ್ಕಂಥ ಆಬ್ಜೆಕ್ಟ್ನ ವಿಸ್ತೀರ್ಣ ಆಗಿರುತ್ತೆ. ನೋಡ್ರಿ, ಟೋಟಲಿ ಈ ಒಂದು ಗೆರೆ ಎಳೆದ ಭಾಗ ಅಥವಾ ಛಾಯೀಕೃತ ಭಾಗದ ವಿಸ್ತೀರ್ಣ ಬೇಕಂದ್ರೆ ಈ 24 ಪ್ಲಸ್ ಇದೊಂದು 5 ಕೂಡ್ರಿ ಟೋಟಲ್ ಎಷ್ಟು ಬರುತ್ತೆ ಅಂದರೆ 29 ಚದರಮಾನಗಳು ಬರ್ತವೆ. 29 ಸ್ಕ್ವೇರ್ ಯೂನಿಟ್ಸ್ ಬರುತ್ತೆ. ಸೊ 24 + 5 24 + 5 29 ಸ್ಕ್ವೇರ್ ಯೂನಿಟ್ಸು. ಸೊ ಆಪ್ಷನ್ ಎಲ್ಲ ಮಿಸ್ ಆಗಿದೆ. ಇದನ್ನೇ ಯಾವ್ದಾರ ಒಂದು ಚೇಂಜ್ ಮಾಡ್ಕೊಳ್ರಿ. ಆಪ್ಷನ್ ಕೊಡೋದ್ರಲ್ಲಿ ನಾವು ಹಾಕೋದ್ರಲ್ಲಿ ಎಲ್ಲ ಮಿಸ್ ಆಗಿದೆ. 29 ಸ್ಕ್ವೇರ್ ಯೂನಿಟ್ಸ್ ಅಂತ ಸೆಕೆಂಡ್ ಆಪ್ಷನ್, ದಟ್ ಈಸ್ ದ ಆನ್ಸರ್ ಅಂತ ಹೇಳ್ಬೋದು. ಕ್ಲಿಯರ್, ಈ ರೀತಿ ನಾವು ಆನ್ಸರ್ ಮಾಡ್ಬೋದು. ಒಂದು ವಿಧಾನ ನೋಡ್ರಿ, ಇದು ಅರ್ಥ ಆಯ್ತಲ್ಲ. ಇದನ್ನು ಬರ್ಕೊಂಡಾದ್ಮೇಲೆ ಇದನ್ನೆಲ್ಲ ಅಳಿಸಿ ಇದೇ ಪ್ರಾಬ್ಲಮ್ನ ನಾನು ಇನ್ನೊಂದು ಥರ ಹೇಳ್ಕೊಡ್ತೀನಿ. ಸೊ ಇದೇ ಪ್ರಾಬ್ಲಮ್ನ ಇನ್ನೊಂದು ಥರ ಹೇಳ್ಕೊಡೋದಾದ್ರೆ ಯಾವ ರೀತಿ ಅಂತ ನೋಡ್ರಿ, ಇನ್ನೊಂದು ರೀತಿ ಯಾವ ರೀತಿ ಹೇಳ್ಕೊಡ್ತೀನಿ ಅಂದರೆ, ಪೂರ್ತಿ ಈ ಚಿತ್ರ ಇದೆಯಲ್ಲ ಇದನ್ನು ಕಂಪ್ಲೀಟ್ ಮಾಡಿದರೆ ಇದು ಪೂರ್ತಿ ಆಯತಾಕಾರದಲ್ಲಿ ಆಗುತ್ತೆ, ರೆಕ್ಟ್ಯಾಂಗಲ್ ಶೇಪಲ್ಲಿ ಆಗುತ್ತೆ. ಬೇಸ್ ಮಾತ್ರ ಲೆಂತ್ 6 ಯೂನಿಟ್ಸ್ ಇದೆ. ಹೈಟ್ ಆವಾಗ ಬಿ ಈಕ್ವಲ್ ಟು ಬ್ರೆಡ್ತ್ ಎಷ್ಟಾಗುತ್ತೆ 5 ಯೂನಿಟ್ಸ್ ಆಗುತ್ತೆ. ಆವಾಗ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಅಂದರೆ ಲೆಂತ್ ಇಂಟು ಬ್ರೆಡ್ತ್ ಆಗುತ್ತೆ. ಆವಾಗ ಲೆಂತ್ 6 ಇದೆ, ಬ್ರೆಡ್ತ್ 5 ಇದೆ, 6 × 30 ಚದರಮಾನಗಳು ಬರುತ್ತೆ. ಇದೆಲ್ಲ ಸೇರಿ ಅದರಲ್ಲಿ ಈ ಭಾಗ ಎಲ್ಲೋ ಕಲರಲ್ಲಿ ಹೇಳ್ತೀನಲ್ಲ, ಇದನ್ನು ಇವೆರಡು ಮೈನಸ್ ಮಾಡ್ಕೊಂಡ್ರೆ ಸಾಕು, ಪೂರ್ತಿಯಾಗಿ ಗಿರೆಳೆದ ಭಾಗದ ವಿಸ್ತೀರ್ಣ ಸಿಗುತ್ತೆ. ನೋಡ್ರಿ, ಇದಿಷ್ಟು ಭಾಗ ಯಾವ ಶೇಪಲ್ಲಿದೆ ಅಂದರೆ ಲಂಬಕೋನ ತ್ರಿಭುಜಾಕಾರದಲ್ಲಿದೆ. ಇದು ಪಾದ 1 ಆಗುತ್ತೆ, ಇದು ಎತ್ತರ ಕೂಡ 1 ಆಗುತ್ತೆ. ಸೊ ಲಂಬಕೋನ ತ್ರಿಭುಜದ ವಿಸ್ತೀರ್ಣ ಅಂದರೆ ನಿಮಗೆ ಗೊತ್ತಿದೆ, ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ ಬರಿತೀವಿ. ಸೊ ಅರ್ಧ ಇಂಟು ಪಾದ ಕೂಡ ಅಲ್ಲಿ 1 ಇದೆ, ಎತ್ತರ ಕೂಡ 1 ಇದೆ. 1 ಇಂಟು 1 1 ಇಂಟು 1 1 ಬರುತ್ತೆ, 1/2 ಬರುತ್ತೆ. 1/2 ಅಂದರೆ 0.5 ಸ್ಕ್ವೇರ್ ಯೂನಿಟ್ಸ್ ಆಗುತ್ತೆ ಈ ಭಾಗದ ವಿಸ್ತೀರ್ಣ. ಈ ಕಡೆ ಭಾಗದ ಕೂಡ ಅಷ್ಟೇ ಬರುತ್ತೆ, 0.5 ಸ್ಕ್ವೇರ್ ಯೂನಿಟ್ಸು. ಮತ್ತು ಇದಕ್ಕೆ ಇನ್ನೊಂದು 0.5 ಆ್ಯಡ್ ಮಾಡಿರಿ. ಟೋಟಲಿ ಎರಡೂ ಕಡೆಯಿಂದ ಸೇರಿ ಟೋಟಲ್ ವಿಸ್ತೀರ್ಣ ಎಷ್ಟಾಗುತ್ತೆ ಅಂದರೆ 1 ಬರುತ್ತೆ. ಅರ್ಧ + ಅರ್ಧ ಅಂದರೆ 1 ಆಗುತ್ತೆ. ಟೋಟಲ್ ಇದು ಅಷ್ಟು 30 ಚದರಮಾನಗಳಲ್ಲಿ ಈ ಭಾಗದ ಸೇರಿ 1 ಚದರಮಾನವನ್ನು ಮೈನಸ್ ಮಾಡೋಣ. 30ರಲ್ಲಿ 1 ಕಡೆಯನ್ನು ಇನ್ನೆಷ್ಟು ಉಳಿಯುತ್ತೆ 29 ಚದರಮಾನಗಳು ಬರ್ತವೆ. ಸೇಮ್ ಆನ್ಸರ್ 29 ಸ್ಕ್ವೇರ್ ಯೂನಿಟ್ಸು. ಇಲ್ಲೂ ಕೂಡ 29 ಸ್ಕ್ವೇರ್ ಯೂನಿಟ್ಸ್ ಸೇಮ್ ಆನ್ಸರ್ ಬರುತ್ತೆ, ಏನು ಚೇಂಜಸ್ ಆಗಲ್ಲ. ಈ ರೀತಿನ ಆನ್ಸರ್ ಮಾಡ್ಕೋಬೋದು. ಓಕೆನಾ? ಸೊ ನೆಕ್ಸ್ಟ್ ಕ್ವೆಶನ್ ಬರೋಣ. ಮುಂದಿನ ಪ್ರಶ್ನೆ ನೋಡಿ, ಇಲ್ಲೊಂಥರ ಶೇಪ್ ಕಾಣಿಸ್ತಾ ಇದೆ. ಸೊ ಈ ಥರ ಶೇಪಲ್ಲಿರೋ ಚಿತ್ರದ ವಿಸ್ತೀರ್ಣ ಕ್ಯಾಲ್ಕುಲೇಟ್ ಮಾಡಬೇಕು ನಾವು ಅಂದರೆ, ಫಸ್ಟ್ ಆಫ್ ಆಲ್ ಇದನ್ನು ರೀಶೇಪ್ ಮಾಡ್ಕೊಳ್ಳೋಣ. ನಮಗೆ ಕನ್ವಿನಿಯೆಂಟ್ ಆಗೋ ಶೇಪಲ್ಲಿ ಇದನ್ನ ಚೇಂಜಸ್ ಮಾಡ್ಕೊಂಡು ಆಮೇಲೆ ಕ್ಯಾಲ್ಕುಲೇಟ್ ಮಾಡೋಣ. ಯಾವ ರೀತಿ ಚೇಂಜಸ್ ಮಾಡ್ಕೊಳ್ಳೋಣ ಅಂದರೆ ನೋಡಿರಿ, ಸೊ ಈ ಲೈನನ್ನು ಮತ್ತೆ ನಾನು ಇಲ್ಲಿಂದ ಇಲ್ಲಿ ಜಾಯಿನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡ್ಕೊಂಡಾಗ ಇದು ನಂಬರ್ 1 ಅಂತ ತಗೊಳ್ತೀನಿ, ಈ ಕಡೆ ನಂಬರ್ 2 ಅಂತ ತಗೊಳ್ತೀನಿ.
ಈ ನಂಬರ್ 1 ಎಲ್ಲ ಇದೆಯಲ್ಲ, ಇದನ್ನ ನಾವೇನಂತ ಕರಿತೀವಿ, ಒಂದು ಬಾಹು, ಇದರ ಆಪೋಸಿಟ್ ಸೈಡ್ ಇನ್ನೊಂದು ಬಾಹು, ಎರಡನ್ನ ಸಮಾಂತರ ಬಾಹುಗಳು. ನೋಡ್ರಿ, ಒಂದು ಜೊತೆ ಸಮಾಂತರ ಬಾಹುಗಳು ಪ್ಯಾರಲಲ್ ಲೈನ್ಸ್ ಇದಾವೆ ಅಂದ್ರೆ, ಒನ್ ಪೇರ್ ಆಫ್ ಪ್ಯಾರಲಲ್ ಲೈನ್ಸ್ ಇದೆ ಅಂದ್ರೆ ಇದು ತ್ರಾಪಿಜ್ಯ ಆಗುತ್ತೆ, ಟ್ರಾಪೀಸಿಯಂ ಅಂತ ಕರಿತೀವಿ. ಸೊ ಇದನ್ನ ನಾವು ಟ್ರಯಾಂಗಲ್, ರೈಟ್ ಆಂಗಲ್ ಟ್ರಯಾಂಗಲ್, ಲಂಬಕೋನ ತ್ರಿಭುಜ ಅಂತ ತಗೋಬಹುದು. ಸೊ ಹಾಗಾದ್ರೆ ಇದು ಟ್ರಾಪಿಜಿಯಂ ಆಗಿ ಅದು ಟ್ರಯಾಂಗಲ್ ಆಯಿತು, ತ್ರಿಭುಜ ಆಯಿತು ಅಂದರೆ ಎರಡೂ ವಿಸ್ತೀರ್ಣಗಳನ್ನು ಸಪ್ರೇಟ್ ಕಂಡುಹಿಡಿದು ಅಡಿಷನ್ ಮಾಡಿದ್ರೆ ಟೋಟಲಿ ಈ ಶೇಡೆಡ್ ರೀಸನ್ನ ಏರಿಯಾ ವಿಸ್ತೀರ್ಣ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಹಾಗಾದರೆ ನೋಡ್ರಿ, ಇದು ತ್ರಾಪಿಜ್ಯದಲ್ಲಿ ಇದನ್ನು ಎ ಅಂತ ತಗೊಳ್ಳೋಣ, ಇದನ್ನು ಎ ಅಂತ ಕರ್ಕೊಳ್ಳೋಣ. ಇದು ಎ ಅಂದರೆ ಎಷ್ಟು ಯೂನಿಟ್ ಇದೆ, ಇಲ್ಲಿಂದ ಇಲ್ಲಿ 1, ಇಲ್ಲಿಗೆ 2, ಇಲ್ಲಿ 3, ಸೊ ಇಲ್ಲಿ 4 ಯೂನಿಟ್ಸ್ ಇದೆ, ಎ = 4. ಇದನ್ನು ಬಿ ಅಂತ ತಗೊಳ್ಳೋಣ. ಬಿ ಅಂದರೆ 1, 2, 3, 4, 5 ಇದೆ, 5 ಯೂನಿಟ್ಸ್ ಇದೆ, 5 ಅಂತ ತಗೊಳ್ಳೋಣ, 5 ಯೂನಿಟ್ಸ್ ಅಂತ. ಸೊ ಆಮೇಲೆ ಇದರ ಎತ್ತರ ಅಂದರೆ ನೋಡ್ರಿ, ತ್ರಾಪಿಜ್ಯದ ಎತ್ತರ ಅಂದರೆ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಎತ್ತರ, ಒಂದು ಶೃಂಗ ಬಿಂದುವಿನಿಂದ ಅದು ಪಾದಕ್ಕಿಳಿದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇಲ್ಲಿಗೆ 1, ಇಲ್ಲಿಗೆ 2, ಇಲ್ಲಿ 3 ಇದೆ ಅಂದರೆ ಹೈಟ್ ಎಷ್ಟಿರುತ್ತೆ ಅಂದರೆ 3 ಯೂನಿಟ್ಸ್ ಇದೆ, 3 ಬರೆಯೋಣ. ಸೊ ನಂಬರ್ 1 ಚಿತ್ರ ಏನಿದೆಯಲ್ಲ, 1 ನಂಬರ್ ಚಿತ್ರ, ಇದು ತ್ರಾಪಿಜ್ಯದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ½ × h × a + b ಅಂತ ಬರೀತೀವಿ. ಇದು ತ್ರಾಪಿಜ್ಯದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ. ½ × h ಅಂದರೆ ಇಲ್ಲಿಂದ ಇಲ್ಲಿಗೆ ಎತ್ತರ 3 ಇದೆ, ಅಂತರ 3 ಇದೆ, 3 ಬರೆಯೋಣ. a ಅಂದರೆ 4, b ಅಂದರೆ 5, 4 + 5 ಬರೀತಾ ಅದನ್ನೇ. ಸೊ ಇಲ್ಲಿ 5 + 4 9, 9 × 3 27 ಬರುತ್ತೆ. 5 + 4 9, 9 3 27 × 1 ಅಂದರೆ 27 ಬರುತ್ತೆ. ಡಿವೈಡ್ ಬೈ 2 ಅಂದರೆ 27 ಅರ್ಧ ಅಂದರೆ 13.5 ಚದರಮಾನಗಳು ಈ ನಂಬರ್ 1 ಇದೆಯಲ್ಲ ಇದರ ವಿಸ್ತೀರ್ಣ ಆಗಿರುತ್ತೆ. ಸೊ ನೆಕ್ಸ್ಟ್ ನಂಬರ್ 2 ಇದೆಯಲ್ಲ, ಇದು ಟ್ರಯಾಂಗಲ್, ಲಂಬಕೋನ ತ್ರಿಭುಜ. ಇಲ್ಲಿ 90 ಡಿಗ್ರಿ ಇದೆ ನೋಡ್ರಿ, ಅಲ್ಲಿ 90 ಡಿಗ್ರಿ ಇರುತ್ತಲ್ಲ ಅದನ್ನು ಕರೆಕ್ಟಾಗಿ ನೋಡ್ಕೋಬೇಕು. ಸೊ ಈ ಭಾಗದಲ್ಲಿ 90 ಡಿಗ್ರಿ ಇದೆ ಅಂದರೆ ಈ ಲೈನ್ ಇದೆಯಲ್ಲ ಇದು ತ್ರಿಭುಜದ ಪಾದ ಆಗುತ್ತೆ, ಇದು ತ್ರಿಭುಜದ ಎತ್ತರ ಆಗುತ್ತೆ. ಎತ್ತರ ಇಲ್ಲಿಂದ ಇಲ್ಲಿಗೆ 1, ಇಲ್ಲಿಗೆ 2 ಯೂನಿಟ್ಸ್ ಇದೆ, h = 2 ಅಂತ ಬರೆಯೋಣ. ಇದೇ ಆ ತ್ರಿಭುಜದ ಪಾದ, b = 5 ಅಂತ ತಗೊಂಡು ಈ ನಂಬರ್ 2 ಇದೆಯಲ್ಲ ಇದರ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಫಾರ್ಮುಲಾ ಅರ್ಧ ಇಂಟು ಪಾದ ಇಂಟು ಎತ್ತರ ಅಂತ ಗೊತ್ತಿದೆ. ಸೊ ಅರ್ಧ ಇಂಟು ಪಾದ ಅಂದರೆ ಬೇಸ್ 5 ಯೂನಿಟ್ಸ್ ಇದೆ, ಇಂಟು ಎತ್ತರ 2 ಯೂನಿಟ್ಸ್ ಇದೆ. ಸೊ ಇಲ್ಲಿ 2 ಕ್ಯಾನ್ಸಲ್ ಆಗಿ ಅದರ ವಿಸ್ತೀರ್ಣ 5 ಚದರಮಾನಗಳು ಬರುತ್ತೆ. ಸೊ ನಂಬರ್ 1 ಆಕೃತಿ ತ್ರಾಪಿಜ್ಯ, ಅದರ ವಿಸ್ತೀರ್ಣ 13.5. ನಂಬರ್ 2 ಟ್ರಯಾಂಗಲ್ ಶೇಪಲ್ಲಿದೆ, ಅದರ ವಿಸ್ತೀರ್ಣ 5 ಚದರಮಾನಗಳು. ಇವೆರಡು ಅಡಿಷನ್ ಮಾಡಿರಿ, ಇವೆರಡು ಕೂಡಿದಾಗ ಟೋಟಲ್ ಎಷ್ಟು ಬರುತ್ತೆ, 18.5 ಚದರಮಾನಗಳು ಪೂರ್ತಿ ಈ ಒಂದು ಕಲರ್ ಮಾಡಿರ್ತಕ್ಕಂಥ ಆಬ್ಜೆಕ್ಟ್ನ ವಿಸ್ತೀರ್ಣ ಆಗಿರುತ್ತೆ. 18.5 ಸ್ಕ್ವೇರ್ ಯೂನಿಟ್ಸ್ ಬರುತ್ತೆ. 18.5 ಸ್ಕ್ವೇರ್ ಯೂನಿಟ್ಸ್ ಅನ್ನೋದು ಆಪ್ಷನ್ 4th ಒನ್ನಲ್ಲಿದೆ. ದಿಸ್ ಈಸ್ ದ ಆನ್ಸರ್ ಅಂತ ಕರಿತೀವಿ. ಕ್ಲಿಯರ್ ಆಗುತ್ತಾಯ್ತಾ? ಸೊ ಈ ರೀತಿ ನಾವು ಇನ್ನು ಬೇರೆ ಬೇರೆ ಡಿಫ್ರೆಂಟ್ ಶೇಪಲ್ಲಿರೋ ಚಿತ್ರಗಳಿಗೆ ವಿಸ್ತೀರ್ಣ ಕಂಡುಹಿಡಿಬೋದು. ಇನ್ನೊಂದು ಚಿತ್ರ ಇಲ್ಲಿ ಹಾಕ್ಕೊಂಡಿದ್ದೀನಿ ನೋಡ್ರಿ. ನೋಡ್ರಿ, ಈ ಒಂದು ಕಲರಿಂಗ್ ಮಾಡಿರ್ತಕ್ಕಂಥ ಅಥವಾ ಛಾಯೀಕೃತ ಭಾಗದ ವಿಸ್ತೀರ್ಣ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ, ಸೊ ಇಲ್ಲಿಂದ ಇಲ್ಲಿಗೆ ಟೋಟಲಿ ನಾನು ಏನು ಮಾಡ್ತೀನಿ ಅಂದರೆ ಇದನ್ನ ರೀಶೇಪ್ ಮಾಡ್ಕೊಳ್ಳೋಣ, ಇದನ್ನು ಎಕ್ಸ್ಟೆಂಡ್ ಮಾಡ್ತಾನೆ. ಆವಾಗ ಇದಿಷ್ಟು ನಮಗೆ ಆಯತಾಗಿ ಕಾಣಿಸುತ್ತೆ. ನಾನೇನು ಮತ್ತೆ ಲೈನ್ ಡ್ರಾ ಮಾಡ್ತೀನಲ್ಲ, ಇದಿಷ್ಟು ಏನು ಕಾಣಿಸುತ್ತೆ, ಆಯತ ಆಗುತ್ತೆ. ಇದು ನಂಬರ್ 1 ಚಿತ್ರ. ಇದು ಕೆಳಗಿಂದು ತ್ರಿಭುಜ ಆಗುತ್ತೆ, ನಂಬರ್ 2 ಅಂತ ತಗೊಳ್ತೀನಿ. ಸೊ ಹಾಗಾದ್ರೆ ಇದು ಎಷ್ಟು ಯೂನಿಟ್ಸ್ ಇದೆ, 1, ಇಲ್ಲಿಗೆ 2, ಇಲ್ಲಿಗೆ 3, ಇಲ್ಲಿಗೆ 4, 5, 6 ಆಗುತ್ತಲ್ಲ. ಇದು ಆಯತದ ಉದ್ದ 6 ಸ್ಕ್ವೇರ್ ಯೂನಿಟ್ಸ್ ಇದೆ. ಇದು ಆಯತದ ಅಗಲ b = 2 ಸ್ಕ್ವೇರ್ ಯೂನಿಟ್ಸ್ ಇದೆ. ಸೊ ಹಾಗಾದ್ರೆ ನಂಬರ್ 1 ಚಿತ್ರ ಇಲ್ಲಿರೋದು ಯಾವುದು ಅಂದರೆ ಆಯತ. ಆಯತದ ವಿಸ್ತೀರ್ಣ ಅಂದರೆ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಅಂದರೆ ಫಾರ್ಮುಲಾ ಲೆಂತ್ ಇಂಟು ಬ್ರೆಡ್ತ್ ಅಂತ. ಇಲ್ಲಿ ಉದ್ದ 6 ಸ್ಕ್ವೇರ್ ಯೂನಿಟ್ಸ್ ಇದೆ, ಅಗಲ ಇಲ್ಲಿ 2 ಸ್ಕ್ವೇರ್ ಯೂನಿಟ್ಸ್ ಇದೆ. 6 × 2 12 ಚದರಮಾನಗಳು ಬರುತ್ತೆ. ಸೊ ಆಮೇಲೆ ನಂಬರ್ 2 ಚಿತ್ರ ತ್ರಿಭುಜ ಇದೆ. ತ್ರಿಭುಜದ ವಿಸ್ತೀರ್ಣ ಅಂದರೆ ½ ಇಂಟು ಬೇಸ್ ಇಂಟು ಹೈಟ್ ಅಂತ, ಅರ್ಧ ಇಂಟು ಪಾದ ಇಂಟು ಎತ್ತರ. ಅರ್ಧ ಇಂಟು ಪಾದ ಅಂದರೆ ನೋಡ್ರಿ, ಇಲ್ಲಿಂದ ಇಲ್ಲಿಗೆ 1, ಇಲ್ಲಿಂದ ಇಲ್ಲಿಗೆ 2, ಇಲ್ಲಿಂದ ಇಲ್ಲಿಗೆ 3 ಆಗುತ್ತೆ. ಇದೇ ಪಾದ ಅಂತ ತಗೊಂಡು ಇದನ್ನು ಎತ್ತರ ಅಂತ ತಗೋಬೇಕು. ಯಾಕಂದರೆ ಇಲ್ಲಿ 90 ಡಿಗ್ರಿ ಇದೆ ಅಂದರೆ ಇದು ಪಾದ, ಇದು ಎತ್ತರ ಅಂತ ತಗೋಬೋದು. ಇದು ವಿಕರ್ಣ ಆಗುತ್ತೆ. ಸೊ ಪಾದ ಇಲ್ಲಿ b = ಸೊ ಪಾದ b = ನಿಮಗೆ ಅಲ್ಲಿ ಕಾಣಿಸ್ತಾ ಇದ್ರೆ ಬೇರೆ ಕಲರ್ ಯೂಸ್ ಮಾಡೋಣ. b = ಸೊ ಇಲ್ಲಿ 1, ಇಲ್ಲಿಗೆ
ಇಲ್ಲಿಗೆ 2 ಇಲ್ಲಿಗೆ 3 ಆಗುತ್ತಲ್ಲ, 3 ತಗೊಳ್ಳೋಣ. ಇದು ತ್ರಿಭುಜದ ಎತ್ತರ h ಕೂಡ 3 ಯೂನಿಟ್ಸ್ ಇದೆ. ಸೊ ಅರ್ಧ ಇಂಟು ಪಾದ ಇಂಟು ಎತ್ತರ ಹಾಕೊಂಡು ಫಾರ್ಮುಲಾ ಸಿಂಪ್ಲಿಫೈ ಮಾಡಿದ್ರೆ ಪಾದನು 3 ಇದೆ, ಎತ್ತರನು 3 ಇದೆ. 3 ಇಂಟು 3 9 ಇಂಟು 1 9 ಡಿವೈಡ್ ಬೈ 2 ಅಂದರೆ 4.5 ಚದರಮಾನಗಳು ಈ ನಂಬರ್ 2 ಇದೆಯಲ್ಲ ಆ ತ್ರಿಭುಜದ ವಿಸ್ತೀರ್ಣ ಆಗಿರುತ್ತೆ. ಸೊ ಹಾಗಾದರೆ ಇದು 12 ಚದರಮಾನಗಳು, ಇದು 4.5 ಇವೆರಡು ಕೂಡಿದಾಗ ಟೋಟಲಿ 16.5 ಅನ್ನೋದು ಈ ಒಂದು ಕಲರ್ ಮಾಡಿರ್ತಕ್ಕಂಥ ಆಬ್ಜೆಕ್ಟ್ನ ವಿಸ್ತೀರ್ಣ ಆಗಿರುತ್ತೆ. 16.5 ಸ್ಕ್ವೇರ್ ಯೂನಿಟ್ಸ್ ಆಪ್ಷನ್ ಸೆಕೆಂಡ್ ಒನ್ನಲ್ಲಿ ಇದೆಯಲ್ಲ, ದಿಸ್ ಈಸ್ ದ ಆನ್ಸರ್ ಅಂತ ಕರಿತೀವಿ. ಕ್ಲಿಯರ್ ಆಗುತ್ತೆ ಆಯ್ತಾ? 16.5 ಅನ್ನೋದು ಈ ರೀತಿ ಗೆರೆಯಳದ ಭಾಗದ ವಿಸ್ತೀರ್ಣ ಕಂಡುಹಿಡಿಬೋದು. ನೆಕ್ಸ್ಟ್ ಒನ್ ಡಿಫ್ರೆಂಟ್ ಶೇಪಲ್ಲಿದೆ. ಸೊ ಇದರ ವಿಸ್ತೀರ್ಣ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಿ ಅನ್ನೋದಾದರೆ, ಫಸ್ಟ್ ಆಫ್ ಆಲ್ ಈ ಚಿತ್ರ ನೋಡ್ರಿ, ಇದನ್ನು ಕೆಳಗಡೆ ನಾನು ಎಕ್ಸ್ಟೆಂಡ್ ಮಾಡಿದೆ ಅಂದರೆ ಇಲ್ಲಿಂದ ಈ ಲೈನ್ ಒಂದು, ಈ ಲೈನು, ನೆಕ್ಸ್ಟ್ ಈ ಲೈನು, ಈ ಲೈನ್ ಇದಿಷ್ಟು ಸೇರಿದರೆ ಯಾವ ಶೇಪಲ್ಲಿ ಆಗುತ್ತೆ? ಇಲ್ಲಿ 1 2 3 4 5 ಇದೆ. ಇಲ್ಲಿ 1 2 3 4 5 6 ಇದೆ ಅಂದರೆ ಸೊ ಇದು ಆಗಲ್ಲ 6 ಸ್ಕ್ವೇರ್ ಯೂನಿಟ್ಸ್ ಇದೆ, 6 ಯೂನಿಟ್ಸ್ ಇದೆ. 1 2 3 4 5 6 ಇದೆ. ಸೊ ಇಲ್ಲಿ 1 2 3 4 5 ಇದೆ ಅಂದರೆ ಲೆಂತ್ 5 ಯೂನಿಟ್ಸ್ ಇದೆ. ಅಂದರೆ ಇದು ನಂಬರ್ 1 ಚಿತ್ರ ಆಯತಾಕಾರದಲ್ಲಿದೆ, ಇದು ತ್ರಿಭುಜಾಕಾರದಲ್ಲಿದೆ, ನಂಬರ್ 2 ಅಂತ ತಗೊಳ್ತೀನಿ. ಇದ್ರ ಸಪ್ರೇಟು ಅದು ಸಪ್ರೇಟ್ ಕಂಡಿಡ್ದು ಅಡಿಷನ್ ಮಾಡಿದ್ರೆ ಟೋಟಲಿ ಕಲರ್ ಮಾಡಿರ್ತಕ್ಕಂಥ ಆಕೃತಿಯ ವಿಸ್ತೀರ್ಣ ಎಷ್ಟು ಅಂತ ಸಿಗುತ್ತೆ. ಏರಿಯಾ ಆಫ್ ಶೇಡೆಡ್ ರೀಸನ್ ಸಿಗುತ್ತೆ. ನಂಬರ್ 1 ಚಿತ್ರ ಆಯತಾಕಾರದಲ್ಲಿದೆ, ಆಯತದ ವಿಸ್ತೀರ್ಣ ಅಂದರೆ ಲೆಂತ್ ಇಂಟು ಬ್ರೆಡ್ತ್ ವರ್ಕ್ ಆಗಬೇಕು. ಲೆಂತ್ ಅಂದರೆ ಇಲ್ಲಿಂದ ಇಲ್ಲಿಗೆ 5 ಯೂನಿಟ್ಸ್ ಇದೆ, 5 ಬರಿಬೇಕು, ಇಂಟು ಬ್ರೆಡ್ತ್ ಅಂದರೆ ಇಲ್ಲಿಂದ ಇಲ್ಲಿಗೆ ಟೋಟಲಿ 6 ಯೂನಿಟ್ಸ್ ಇದೆ, 6 ಬರಿಬೇಕು. 5 ಇಂಟು 6 ಅಂದರೆ 30 ಚದರಮಾನಗಳು ಈ ನಂಬರ್ 1 ಅಂತ ಬಲ್ದಿಲ್ಲ ಇದರ ವಿಸ್ತೀರ್ಣ ಆಗಿರುತ್ತೆ. ಇಲ್ಲಿ ನಂಬರ್ 2 ಅಂತ ಹಾಕಿದ್ದೀನಲ್ಲ, ಇದರ ವಿಸ್ತೀರ್ಣ ಸಿಗಬೇಕು ಅಂದರೆ ನೋಡ್ರಿ, ಇದು ತ್ರಿಭುಜಾಕಾರ ಲಂಬ ಕೋನ ತ್ರಿಭುಜ ಇದೆ, ಇಲ್ಲಿ 90 ಡಿಗ್ರಿ ಇದೆ ಅಂದರೆ ಇದು ಪಾದ ಬೇಸ್ ಅಂತ ತಗೊಳ್ಳೋಣ ಅದನ್ನು. ಸೊ ನೋಡ್ರಿ, ಇದು ಬೇಸ್ ಅಂತ ತಗೊಂಡ್ರೆ ಇದು 1 ಯೂನಿಟ್ ಇದೆ, ಇಲ್ಲಿಂದ ಇಲ್ಲಿ 1 ಯೂನಿಟ್ ಇರೋದು, 1 ಬಾಕ್ಸ್ ಇದೆ. ಇಲ್ಲಿಗೆ 1 2 ಇದೆ ಅಂದರೆ ಎತ್ತರ 2 ಯೂನಿಟ್ಸ್ ಇದೆ ಅಂದರೆ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ನಿಮಗೆ ಗೊತ್ತಿದೆ. ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ ಗೊತ್ತಿದೆ. ಹಾಫ್ ಇಂಟು ಬೇಸ್ ಇಂಟು ಹೈಟ್. ಅರ್ಧ ಇಂಟು ಪಾದ ಅಂದರೆ ಇಲ್ಲಿ 1 ಯೂನಿಟ್ಸ್ ಇದೆ, 1 ಬರೆಯೋಣ. ಎತ್ತರ ಅಂದರೆ 2 ಯೂನಿಟ್ಸ್ ಇದೆ, 2 ಬರೆಯೋಣ. 2 ಕ್ಯಾನ್ಸಲ್ ಆಗಿ 1 ಇಂಟು 1 ಅಂದರೆ 1 ಚದರಮಾನ ಈ ಆಕೃತಿಯ ವಿಸ್ತೀರ್ಣ ಆಗಿರುತ್ತೆ. ಹಾಗಾದರೆ ಟೋಟಲಿ ಆಯತದ ವಿಸ್ತೀರ್ಣ 30, ಇದರ ವಿಸ್ತೀರ್ಣ 1, ಇವೆರಡು ಕೂಡಿದಾಗ 31 ಚದರಮಾನಗಳು ಬರುತ್ತೆ. 31 ಸ್ಕ್ವೇರ್ ಯೂನಿಟ್ಸ್ ಎಂದು ಪೂರ್ತಿ ಗೆರೆಯಳದ ಭಾಗದ ವಿಸ್ತೀರ್ಣ ಆಗಿರುತ್ತೆ. 31 ಸ್ಕ್ವೇರ್ ಯೂನಿಟ್ಸ್ ಅನ್ನೋದು ಫಸ್ಟ್ ಆಪ್ಷನಲ್ಲಿ ಇದೆಯಲ್ಲ, ದಿಸ್ ಇಸ್ ದ ಆನ್ಸರ್ ಅಂತ ಹೇಳ್ಬೋದು. ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್ ಬರೋಣ. ಫೈಂಡ್ ದ ಏರಿಯಾ ಆಫ್ ದ ಶೇಡೆಡ್ ರೀಸನ್. ಇಲ್ಲಿ ಮಾತ್ರ ಈ ಚಿತ್ರದಲ್ಲಿ ಯೂನಿಟ್ಸ್ ಬದಲಾಗಿ ಎಷ್ಟು ಉದ್ದ ಇದೆ ಅಂತ ಮೀಟರ್ ಲೆಕ್ಕದಲ್ಲಿ ಅವರೇ ಕೊಟ್ಟಿದ್ದಾರೆ. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂದರೆ 70 ಮೀಟರ್ಸ್ ಕೊಟ್ಟಿದ್ದಾನೆ. ಇದು ಮೇಲ್ಗಡೆ 60 ಮೀಟರ್ಸ್ ಇದೆ, ಇದು ಹೈಟ್ 40 ಮೀಟರ್ ಇದೆ. ಅಂದರೆ ಫಸ್ಟ್ ಆಫ್ ಆಲ್ ಈ ಚಿತ್ರ ಯಾವ ಶೇಪಲ್ಲಿದೆ ಅಂದರೆ, ಇದು ಯಾವ ಶೇಪಲ್ಲಿದೆ ಅಂದರೆ ತ್ರಾಪಿಜ್ ಆಕಾರದಲ್ಲಿದೆ. ತ್ರಾಪಿಜ ಅಂತ ಕರಿತೀವಿ ಇಂಗ್ಲೀಷಲ್ಲಿ, ಟ್ರಾಪೀಸಿಯಂ ಶೇಪಲ್ಲಿದೆ ಇದು. ಸೊ ಇದು ತ್ರಾಪಿಜ್ ಆಕಾರದಲ್ಲಿದೆ ಅಂದರೆ ಇದನ್ನು ಒಂದು ಸಮಾಂತರ ಬಾಹು ಎ ಅಂತ ತಗೋಬೇಕು, ಇದು ಮತ್ತೊಂದು ಸಮಾಂತರ ಬಾಹು ಬಿ ಅಂತ ತಗೋಬೇಕು. ಇದು 40 ಅನ್ನೋದು ಈ ತ್ರಾಪಿಜದ ಎತ್ತರ ಆಗಿರುತ್ತೆ. ಹೈಟ್ ಆಫ್ ಎ ಟ್ರಾಪೀಸಿಯಂ ಅಂತ ತಗೊಳ್ತೀವಿ, 40 ಮೀಟರ್ಸ್ ಅನ್ನೋದು. ಹಾಗಾದರೆ ತ್ರಾಪಿಜ್ಯದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಹಾಫ್ ಇಂಟು ಎಚ್ ಇಂಟು ಎ ಪ್ಲಸ್ ಬಿ ಅಂತ ಬರಿತೀವಿ. ಸೊ ಇಲ್ಲಿ ಹಾಫ್ ಇಂಟು ಎಚ್ ಅಂದರೆ ಇದರ ಎತ್ತರ, ಇಲ್ಲಿಂದ ಇಲ್ಲಿಗೆ ಎತ್ತರ 40 ಮೀಟ್ರ್ ಇದೆ ಅಂತ ಕೊಟ್ಟಿದ್ದಾನೆ. ಎಷ್ಟಿದೆ ಅಂದರೆ 40 ಮೀಟರ್ಸು, 40 ಬರೆಯಲ್ಲ, ಇಂಟು ಇದು ಒಂದು ಸಮಾಂತರ ಬಾಹು ಎ ಅಂದರೆ 70 ಇದೆ, 70 ಬರೀತಾ ಅದನ್ನೇ, ಪ್ಲಸ್ ಬಿ ಅಂದರೆ ಇದು 60 ಅಂತ ತಗೊಳ್ಳೋಣ. 60 ಬರ್ಕೊಂಡು 2ರಿಂದ ಡಿವೈಡ್ ಮಾಡಿದ್ರೆ 20 ಆಗುತ್ತೆ. 2ರಿಂದ 40 ಡಿವೈಡ್ ಮಾಡಿದ್ರೆ 20 ಬರುತ್ತೆ. 1 ಇಂಟು 20 20, 70 ಪ್ಲಸ್ 60 ಅಂದರೆ 130 ಆಗುತ್ತೆ. ಇವಾಗ ಇವೆರಡು ಗುಣಾಕಾರ ಮಾಡಿದ್ರೆ 13 2 26, ಈ 13 2 ಗುಣಿಸಿದ್ರೆ 26, ಈ 0 ಲಾಸ್ಟಿಗೆ ಹಾಕಿದ್ರೆ 2600 ಚದರ ಮೀಟರ್ ಅಂತ ಬರಿತೀವಿ. ಯಾಕಲ್ಲಿ ಚದರ ಮೀಟರ್ ಅಂತ ಬರೆದೆ ಅಂದರೆ ಇವೆರಡು ಯೂನಿಟ್ಸು ಮೀಟ್ರ್ ಲೆಕ್ಕದಲ್ಲೇ ಕೊಟ್ಟಿದ್ದಾನೆ. ಇವೆಲ್ಲವೂ ಮೀಟ್ರಲ್ಲಿ ಕೊಟ್ಟಿರೋದ್ರಿಂದ ಚದರ ಮಾನಗಳ ಬದಲಾಗಿ ಚದರ ಮೀಟರ್ ಅಂತ ಬರಿತೀವಿ. ಹಾಗಾದರೆ ಇಲ್ಲಿ ಕಲರ್ ಮಾಡಿರ್ತಕ್ಕಂಥ ಛಾಯೀಕೃತ ಭಾಗದ ವಿಸ್ತೀರ್ಣ 2600 ಸ್ಕ್ವೇರ್ ಯೂನಿಟ್ಸ್ ಬರುತ್ತೆ. ಇಲ್ಲಿ 4th ಆಪ್ಷನಲ್ಲಿದೆ, ದಿಸ್ ಇಸ್ ದ ಆನ್ಸರ್ ಅಂತ ಹೇಳ್ಬೋದು. ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ ನೋಡ್ರಿ, ಈ ಪ್ರಶ್ನೆ ಲ್ಯಾಂಡ್ ಸರ್ವೇರ್ ಪ್ರೀವಿಯಸ್ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಕೇಳಿರೋ ಚಿತ್ರ ಆಯಿತು. ಸೊ ಈ ಛಾಯೀಕೃತ ಭಾಗದ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾನೆ.
ಸೊ ಇದರ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಇದನ್ನ ರೀಶೇಪ್ ಮಾಡ್ಕೋಬೇಕು. ಯಾವ ಥರ ರೀಶೇಪ್ ಮಾಡ್ಕೊಂಡ್ರೆ ಇದರ ವಿಸ್ತೀರ್ಣ ಕಂಡುಹಿಡಿಬೋದು ಅಂದ್ರೆ, ಯಾವ ರೀತಿ ರೀಶೇಪ್ ಮಾಡ್ಕೊಂಡ್ರೆ ಇದರ ವಿಸ್ತೀರ್ಣ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂದರೆ, ಫಸ್ಟ್ ನಾನು ಈ ಲೈನ್ನ ಜಾಯಿನ್ ಮಾಡ್ತಾ ಇದ್ದೀನಿ. ಇದು ಮೇಲಿನ ನಂಬರ್ 1 ಚಿತ್ರ. ಇದು ತ್ರಾಪಿಜ್ಯ ಆಕಾರದಲ್ಲಿದೆ, ಟ್ರಾಪೀಸಿಯಂ ಶೇಪಲ್ಲಿದೆ. ಸೊ ಕೆಳಗಡೆ ಇದೊಂದು ಲೈನ್ ಡ್ರಾ ಮಾಡ್ತೀನಿ. ಸೊ ಈ ಲೈನ್ ಡ್ರಾ ಮಾಡ್ತಾ ಇದ್ದೀನಿ. ಸೊ ಈ ಲೈನು ಇದು ನೋಡ್ರಿ, ಇದಿಷ್ಟು ಲೈನ್ ಇದೆಯಲ್ಲ, ಇದು ಕೂಡ ಯಾವ ಶೇಪಲ್ಲಿದೆ ಅಂದರೆ ಟ್ರಾಪೀಸಿಯಂ ಶೇಪಲ್ಲಿದೆ. ಇದು ನಂಬರ್ 2 ಅಂತ ತಗೊಂಡು ಇದು ಕೂಡ ತ್ರಾಪಿಜ್ಯ ಆಕಾರದಲ್ಲಿದೆ. ಈ ತ್ರಾಪಿಜ್ಯದ ವಿಸ್ತೀರ್ಣ ಕಂಡುಹಿಡಿಬೇಕು. ಸೊ ಈ ಕಡೆ ನಾನು ನಂಬರ್ 3 ಅಂತ ತಗೊಳ್ತೀನಿ. ಇದು ತ್ರಿಭುಜ ಆಕಾರದಲ್ಲಿದೆ, ಟ್ರಯಾಂಗಲ್ ಶೇಪಲ್ಲಿದೆ. ಇದರ ವಿಸ್ತೀರ್ಣ ಕಂಡುಹಿಡಿಬೋದು. ಇದು ನಂಬರ್ 4 ಅಂತ ತಗೊಳ್ತೀನಿ. ಇದು ಕೂಡ ತ್ರಿಭುಜ ಆಕಾರದಲ್ಲಿದೆ. ಇದರ ವಿಸ್ತೀರ್ಣವನ್ನು 4 ಭಾಗ ಮಾಡ್ಕೊಂಡು 4 ಭಾಗಗಳ ವಿಸ್ತೀರ್ಣಗಳನ್ನು ಕಂಡುಹಿಡಿದು ಅಡಿಷನ್ ಮಾಡಿದ್ರೆ ಟೋಟಲಿ ಶೇಡೆಡ್ ರೀಸನ್ನ ಏರಿಯಾ ಸಿಗುತ್ತೆ, ಛಾಯೀಕೃತ ಭಾಗದ ವಿಸ್ತೀರ್ಣ ಸಿಗುತ್ತೆ. ಇವಾಗ ಫಸ್ಟ್ ನಂಬರ್ 1 ಚಿತ್ರ ಇದೆಯಲ್ಲ, ಮೊದಲನೇ ನಂಬರ್ ಚಿತ್ರ ಯಾವುದಿದೆ ಅಂದರೆ ನೋಡ್ರಿ, ಇಲ್ಲಿ ನಂಬರ್ 1 ಚಿತ್ರ ತ್ರಾಪಿಜ್ಯದಲ್ಲಿ ನೋಡ್ರಿ, ಇಲ್ಲಿಂದ ಇಲ್ಲಿಗೆ 1, ಇಲ್ಲಿಗೆ 2, ಇಲ್ಲಿಗೆ 3, ಇಲ್ಲಿಗೆ 4, ಇಲ್ಲಿಗೆ 5, ಇಲ್ಲಿಗೆ 6 ಇದೆ ಅಂದರೆ A = 6 ಬರಿತೀನಿ. ಇದು 1, 2, 3 ಇದೆ ಅಂದರೆ B = 3 ಅಂತ ಬರಿತೀನಿ. B = 3 ಅಂತ ಬರ್ಕೊಳ್ಳೋಣ. B = 3 ಅಂತ ಬರೆಯೋಣ. B = 3. ಸೊ ಹಾಗಾದ್ರೆ ಇದು ತ್ರಾಪಿಜ್ಯದ ಎತ್ತರ ಆಗುತ್ತೆ. H = 2 ಯೂನಿಟ್ಸ್ ಇದೆ, 2 ಬರಿತೀನಿ. ಇಲ್ಲಿಂದ ಇಲ್ಲಿ 1, 2 ಇದೆಯಲ್ಲ, 2 ಯೂನಿಟ್ಸ್ ಬರಿತೀನಿ. ಸೊ ಎ ಅಂದರೆ 6 ಇದೆ ನೋಡ್ರಿ. ಇಲ್ಲಿ ಎ ಅಂದರೆ ಒಂದು ಸಮಾಂತರ ಬಾಹು 6 ಇದೆ, ಮತ್ತೊಂದು ಸಮಾಂತರ ಬಾಹು 3 ಇದೆ, ಎತ್ತರ 2 ಇದೆ. ಅಂದರೆ ತ್ರಾಪಿಜ್ಯದ ವಿಸ್ತೀರ್ಣ ಕಂಡುಹಿಡಿಯೋದು ಗೊತ್ತಿದೆಯಲ್ಲ, ½ × H × A + B ಅಂತ. ಮತ್ತೇನು ಫಾರ್ಮುಲಾ ಬರೆಯಲ್ಲ ನಾನು. ½ × H ಅಂದರೆ ಇದರ ಎತ್ತರ ಎಷ್ಟಿದೆ ಅಂದರೆ 2 ಇದೆ, 2 ಬರಿತೀನಿ. A + B ಅಂದರೆ 6 + 3 ಡೈರೆಕ್ಟಾಗಿ ಕೂಡಿ 9 ಅಂತ ಬರಿತೀನಿ. 2 ಕ್ಯಾನ್ಸಲ್ ಆಗಿ ಇದರ ವಿಸ್ತೀರ್ಣ 9 ಚದರಮಾನಗಳು. ಫಸ್ಟ್ ನಂಬರ್ 1 ಕೊಟ್ಟಿದ್ದಲ್ಲ ಅದರ ಚಿತ್ರ, ಅದರ ವಿಸ್ತೀರ್ಣ ಆಗಿರುತ್ತೆ. ನಂಬರ್ 2 ಕೂಡ ತ್ರಾಪಿಜ್ಯ ಆಕಾರದಲ್ಲಿದೆ. ಇದರ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ A = ½ × H ಅಂದರೆ ಇದರ ಎತ್ತರ ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಹೈಟ್ ಅಂದರೆ 2 ಯೂನಿಟ್ಸ್ ಇದೆ. H = 2 ಯೂನಿಟ್ಸ್ ಇದೆಯಲ್ಲ, H = 2 ಬರಿತಾ ಇದ್ದಾನೆ. A + B ಅಂದರೆ ಇದು ಒಂದು ಸಮಾಂತರ ಬಾಹು, ಇಲ್ಲಿಂದ ಇಲ್ಲಿಗೆ 1, 2, 3, 4, 5, 6, 7 ಇದೆ, 7 ಬರಿತಾ ಇದ್ದಾನೆ. ಇದು ಮೇಲಿಂದ 6 ಇದೆ, ಇನ್ನೊಂದು ಸಮಾಂತರ ಬಾಹು, ಇದನ್ನು B ಅಂತ ತಗೊಂಡ್ರೆ 6 ಇದೆ. 6 + 7 ಇವೆರಡು ಕೂಡಿದಾಗ 13 ಬರುತ್ತೆ. 13 ಬರ್ಕೊಂಡು ಸೊ E2 ಕ್ಯಾನ್ಸಲ್ ಆಗುತ್ತೆ. ಎರಡನೇ ಚಿತ್ರದ ವಿಸ್ತೀರ್ಣ 13 ಚದರಮಾನಗಳು ಬರುತ್ತೆ. ಈ ನಂಬರ್ 1 ಆಯಿತು, ನಂಬರ್ 2 ಆಯಿತು. ಸೊ ಇದು ತ್ರಿಭುಜ, ಎಸ್ಪೆಷಲಿ ಲಂಬಕೋನ ತ್ರಿಭುಜ ಆಕಾರದಲ್ಲಿದೆ. ಇಲ್ಲಿ 90 ಡಿಗ್ರಿ ಇದೆ ಅಂದರೆ ಇದು ಪಾದ ಆಗುತ್ತೆ. ಬೇಸ್ = 2 ಯೂನಿಟ್ಸ್ ಬರಿತೀನಿ. ಇದು ಎತ್ತರ H = 3 ಯೂನಿಟ್ಸ್ ಅಂತ ಬರ್ಕೊಂಡ್ರೆ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ನಂಬರ್ 3 ಅಂದರೆ ½ × ಬೇಸ್ × ಹೈಟ್. ½ × ಬೇಸ್ ಅಂದರೆ 2 ಇದೆ ಪಾದ, ಎತ್ತರ ಅಂದರೆ ಇಲ್ಲಿಂದ ಇಲ್ಲಿ 3 ಯೂನಿಟ್ಸ್ ಇದೆ, 3 ಬರೆಯೋಣ. 2 ಕ್ಯಾನ್ಸಲ್ ಆಗಿ 1 × 3 ಅಂದರೆ 3 ಬರುತ್ತೆ. ಮೂರನೇ ಚಿತ್ರದ ವಿಸ್ತೀರ್ಣ 3 ಚದರಮಾನಗಳು ಬರುತ್ತೆ. ಅದರ 4ನೇ ಚಿತ್ರ ಇದೆಯಲ್ಲ, ಅದು ಕೂಡ ತ್ರಿಭುಜ ಆಕಾರದಲ್ಲೇ ಇದೆ, ಟ್ರಯಾಂಗಲ್ ಶೇಪಲ್ಲಿದೆ. ಇಲ್ಲಿ ಟ್ರಯಾಂಗಲ್ ಶೇಪಲ್ಲಿದ್ದಾಗ ಇಲ್ಲಿಂದ ಇಲ್ಲಿಗೆ ಇದರ ಪಾದ ಆಗುತ್ತೆ. 1, 2, 3, 4, 5 ಇದೆ, ಬೇಸ್ 5 ಇದೆ. B = 5 ಬರಿಬೇಕು. ಎತ್ತರ ಇದು ಎತ್ತರ ಆಗುತ್ತೆ. H = 1 ಯೂನಿಟ್ ಆಗುತ್ತೆ, 1 ಬರ್ಕೋಬೇಕು. ಸೊ ½ × ಬೇಸ್ ಅಂದರೆ 5 ಯೂನಿಟ್, ಎತ್ತರ 1 ಯೂನಿಟ್ ಬರುತ್ತಲ್ಲ. ಸೊ ಇಲ್ಲಿ 5 × 1 5, 5 × 1 5 ÷ 2 ಅಂದರೆ 2.5 ಬರುತ್ತೆ. ಅದರ ವಿಸ್ತೀರ್ಣ 2.5 ಚದರಮಾನಗಳು ಬರುತ್ತೆ. ಇವೆಲ್ಲವನ್ನು ಅಡಿಷನ್ ಮಾಡಿರಿ. 13 + 9 22, 22 + 3 25, 25 + 2 ಅಂದರೆ 27 ಬರುತ್ತೆ. 27.5 ಚದರಮಾನಗಳು ಬರುತ್ತೆ, ಸ್ಕ್ವೇರ್ ಯೂನಿಟ್ಸ್ ಬರುತ್ತೆ. ಇದು ಲಾಸ್ಟ್ ಎಕ್ಸಾಮಲ್ಲಿ, ಲ್ಯಾಂಡ್ ಸರ್ವೇರ್ ಎಕ್ಸಾಮಲ್ಲಿ ಕೇಳಿರೋ ಚಿತ್ರ ಇದೇ ಆಗಿದೆ. 27.5 ಚದರಮಾನಗಳು 4th ಆಪ್ಷನಲ್ಲಿದೆ. ದಿಸ್ ಇಸ್ ದ ಆನ್ಸರ್ ಅಂತ ಹೇಳ್ಬೋದು. ನೋಡ್ರಿ, ಈ ರೀತಿಯಾದ ಪ್ರಶ್ನೆಗಳು ಈ ಲ್ಯಾಂಡ್ ಸರ್ವೇರ್ ಎಕ್ಸಾಮಲ್ಲಿ ಏರಿಯಾ ಕಂಡಿಡ್ತಕ್ಕಂಥ ಕೆಲವೊಂದು ಬೇಸಿಕ್ಕಿಂದ ಸ್ಟಾರ್ಟ್ ಮಾಡಿ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಮತ್ತೆ ಕ್ಲಾಸಲ್ಲಿ, ಮುಂದಿನ ಕ್ಲಾಸಲ್ಲಿ ಈ ಥರ ಬೇರೆ ಬೇರೆ ಶೇಪ್ಗಳನ್ನು ಮತ್ತೆ ಹಾಕೊಂಡು ತೋರಿಸ್ತೀನಿ. ಮಿಸ್ ಮಾಡ್ದೇ ಕೊನೆವರೆಗೂ ವೀಡಿಯೋಸ್ನ ವಾಚ್ ಮಾಡ್ತಾ ಬರ್ರಿ. 100% ನಿಮ್ಮ ಎಕ್ಸಾಮ್ಗೆ ತುಂಬ ಹೆಲ್ಪ್ಫುಲ್ ಆಗಿರ್ತಕ್ಕಂಥ ಕ್ಲಾಸಸ್ಸು. ಸೊ ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡ್ತಾ ಬನ್ನಿ. ಲ್ಯಾಂಡ್ ಸರ್ವೇರ್ ಯಾರೆಲ್ಲ ಅಪ್ಲಿಕೇಶನ್ ಹಾಕಿರೋ ಅವರೆಲ್ಲರಿಗೂ ಶೇರ್ ಮಾಡ್ತಾ ಬನ್ನಿ. ಸೊ ನಿಮಗೆ ಚಾಪ್ಟರ್ ವೈಸು, ಸಿಲೆಬಸ್ ವೈಸು ಕ್ಲಾಸಸ್ಸು ಪ್ರಾಪರ್ ವೇನಲ್ಲಿ ಬೇಕು ಅಂದರೆ ಸ್ಪರ್ಧಾ ಕರ್ನಾಟಕ ಆ್ಯಪನ್ನು ಗೂಗಲ್ ಪ್ಲೇ ಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಸೊ ಕ್ಲಾಸಸ್ನ ಕಂಪ್ಲೀಟಾಗಿ ನೀವು ವಾಚ್ ಮಾಡ್ತಾ ಬನ್ನಿ. 100% ಲ್ಯಾಂಡ್ ಸರ್ವೇರ್ ಎಕ್ಸಾಮಲ್ಲಿ ನೀವು ಸಕ್ಸಸ್ ಆಗ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಕೊನೆವರೆಗೂ ವಾಚ್ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.